ಓಕೆ ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೆ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸ್ತಾ DMI ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರೊಡಕ್ಟ್ ಟ್ರೈನಿಂಗ್, ಅದರಲ್ಲಿ ಸೂಪರ್ ವೀನ್ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿನ ಮಾಡಿದ್ದಾರೆ. ಯಾಕಂದ್ರೆ ಅವರು DX ನಲ್ಲಿ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆಯವಿಟ್ಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಅಭಿಮಾನಿ ಬಳಗದಿಂದ DXN ಸಾಧಕ ರತ್ನ ಬಳಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೃದಯವಂತ ನಾಯಕರಾದ ಎಕ್ಸಿಕ್ಯೂಟಿವ್ ಡಬಲ್ ಕ್ರೌನ್ ಡೈಮಂಡ್ SN ಸಿಟಿ ಉಡುಪಿ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಸರ್ ತಮ್ಗೆ ವೇದಿಕೆ ಸರ್. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಅಶೋಕ್, ಗುಡ್ ಮಾರ್ನಿಂಗ್. ಸೊ ಥಿಂಗ್ Good ಇಸ್, morning. ಎಷ್ಟು ಜನ ನಮ್ಮ ಈ ಪ್ರಾಡಕ್ಟ್ ಅನ್ನ ರೈಟ್ ನಾವು ಯೂಸ್ ಮಾಡ್ತಾ ಇದ್ದೀರಿ ಅಥವಾ ಯೂಸ್ ಮಾಡಿದಿರಿ? ನೋ ಪ್ರಾಬ್ಲಮ್. ಒಂದೆರಡು ಸಲ ಯೂಸ್ ಮಾಡಿದಿರಿ ಅಥವಾ ಯೂಸ್ ಮಾಡ್ತಾ ಇದ್ದೀರಿ? ಕೈ ಎತ್ಬಹುದಾ ಅಥವಾ ನೀವು ಓಪನ್ ಮಾಡಿ ಹೇಳ್ಬೋದಾ? ಎಷ್ಟು ಸರ್ ಜನ ಇದ್ದೀರಿ? ನಾನಂತೂ ವಾರಕ್ಕೆ ಒಂದು 3 ಸಲ ಡೈಲಿ ರಾತ್ರಿ ಊಟ ಆದ್ಮೇಲೆ ಒಂದು ಕ್ಯಾಪ್ಸೂಲ್ ಹಾಕಿ ಕುಡಿತೀನಿ ಸರ್. ಓಕೆ, ಮನೆಯಲ್ಲಿದ್ರು ಹೇಗ ಅನ್ಸ್ತದೆ ತಮ್ಗೆ ಹೇಗ ಅನ್ಸ್ತದೆ? ಒಳ್ಳೆಯ ಇದು ಸರ್ ಫೀಲಿಂಗ್ ಸರ್. ಯಾಕಂದ್ರೆ ಬಾಡಿ ಏನೋ ಒಂಥರ ಹಗುರಾದ ಹಾಗೆ. ಅದ್ರ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರು 100% ಹೋಗ್ತದೆ ಸರ್. ನಾನು ಕೆಲವು ಜನರಿಗೆ ಕೊಟ್ಟಿದ್ದೇನೆ, ನನ್ನ ಫ್ರೆಂಡ್ ಸರ್ಕಲ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಇದನ್ನ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಸರ್ ಮನೆಯಲ್ಲಿ. ಯಾವಾಗ ಅನೀಸಿನೆಸ್ ಆದಾಗ, ಗ್ಯಾಸ್ಟ್ರಿಕ್ ಆದಾಗ ಇದನ್ನ ತಗೊಂತಾ ಇದ್ದೀನಿ ಸರ್. ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ ಸರ್ ಇದು ನೋಡಿ. ಓಕೆ ಅನಿಲ್ ಅವರೇ, ಇನ್ನೆನಿಬಡಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್, ಇದು ನಾವು ರೆಗ್ಯುಲರ್ ಆಗಿ ಡೈಲಿ ಒಂದು ಫ್ಯಾಮಿಲಿ ತಗೊಳ್ತೀವಿ ಸರ್. ಒಂದು ದೊಡ್ಡ ಗ್ಲಾಸಿಗೆ ಒಂದು 200 ml ಒಂದು ಹಾಕ್ಬಿಟ್ಟು 100 ml ತಗೊಳ್ತೀವಿ. ಸೊ ಎಂತ ಹೊಟ್ಟೆದು ಪ್ರಾಬ್ಲಮ್, ಗ್ಯಾಸ್ಟ್ರಿಕ್, ಸ್ವಲ್ಪ ಉಳಿತೇಗು ಆ ಥರದ್ದೆಲ್ಲ ಇದ್ರೆ ತುಂಬಾ ಇಮಿಡಿಯೇಟ್ಲಿ ರಿಲೀಫ್ ಆಗುತ್ತೆ ಸರ್. ಇದನ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ನಮ್ಮ ಇದರಲ್ಲಿ ಒಂದು ತಿಂಗಳ 100 ಮೂವ್ಮೆಂಟ್ ಆಗುತ್ತೆ ಸರ್ ಇದು. ಓಕೆ ಥ್ಯಾಂಕ್ ಯು ಮಾಲ್ತೇಶ್. ಥ್ಯಾಂಕ್ ಯು ವೆರಿ ಮಚ್. ನೀವು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕಂಪನಿ ಹೇಳ್ತದೆ ಇಷ್ಟು ಒಂದು ಖರ್ಚು ಮಾಡಿ ಪ್ರಾಡಕ್ಟ್ ಅನ್ನ ಇದು ನೋಡ್ಲಿ. ಈಗ ನಾನು ಹೇಳ್ತೀನಿ, ಇದಕ್ಕೆ ರಿಸರ್ಚ್ ಮಾಡ್ಲಿಕ್ಕೆ ಎಷ್ಟು ಇದಾಗಿದೆ ಅಂತ, ಕಾಂಬಿನೇಷನ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ. ಆದ್ರೂ ಕೂಡ ಎಷ್ಟು ಕೋಟಿಗಟ್ಟಲೆ ಆಂಟಾಸಿಡ್ಗಳು ಖರ್ಚಾದ್ರೂ ನಾವು ಇದನ್ನ ಜನರಿಗೆ ಇಂಟ್ರೊಡ್ಯೂಸ್ ಮಾಡೋದಿಲ್ಲ. ನಾವು ಚೆನ್ನಾಗಿದ್ದೇವೆ ಅಂತ ಅಷ್ಟೇ ಸುಮ್ಮನೆ ಇರ್ತಾರಂತೆ. ಸೊ ಅಂತ ಒಂದು ಪ್ರಾಡಕ್ಟ್ ನಾವು ಬಿಟ್ಕೊಡ್ಬಾರ್ದು ಈಗ. ಸೊ ಅದಕ್ಕೋಸ್ಕರ ನಾವೀಗ ನಿಮ್ಗೆ ಹೇಳ್ತಾ ಇರೋದು, ಕೆಲವೊಂದು ಪ್ರಾಡಕ್ಟ್ ಕಂಪನಿ ಸ್ಟ್ರಿಕ್ಟ್ ಆಗಿ, ಯಾಕೆಂದ್ರೆ ಕಂಪನಿಯು ಸಹ ಒಂದು ಲೆವೆಲ್ ವರೆಗೆ ನೋಡ್ತದೆ. ಯಾಕೆಂದ್ರೆ ನಾವು ಕಂಪನಿ ಹೇಳ್ತದೆ, ನಾವು ಬಂದೇನು ಮಾರ್ಕೆಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ನಿಮ್ಗೆ ನೀವು ಏನ್ ಬೇಕು ಅದನ್ನ ಕೊಟ್ಟಿದ್ದೀವಿ. ಅದನ್ನ ನೀವು ಎಷ್ಟು ಫಾಸ್ಟ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಇದೆ. ಓಕೆ, ಇನ್ಯಾರು ಮಾತಾಡ್ಲಿಕ್ಕಿದ್ದೀರಾ? ನಿಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹಿತಾಕ್ಷಿ ಮಂಗಳೂರಿಂದ. ಗುಡ್ ಮಾರ್ನಿಂಗ್, ಹೇಳಿ. ನಾನು ದಿವಸಾಗ್ಲೂ 11 ಗಂಟೆಗೆ ಈ ಡ್ರಿಂಕ್ ಅನ್ನು ಬಿಸಿ ನೀರಲ್ಲಿ ಹಾಕಿ ಕುಡಿತಾ ಇದ್ದೇನೆ ಸರ್. ಮತ್ತೆ ಕಸ್ಟಮರ್ ಬಂದ್ರೆ ಸರ್ ಫೇಶಿಯಲ್ ಆದ ಮೇಲೆ ರಿಲ್ಯಾಕ್ಸ್ ಆಗ್ತದೆ, ಅವರಿಗೆ ಕೊಟ್ರೆ ಭಾರಿ ಖುಷಿ ಆಗ್ತದೆ. ಬಹಳ ಒಳ್ಳೇದುಂಟು ಸರ್. ಥ್ಯಾಂಕ್ ಯು. ಓಕೆ ಎನಿಬಡಿ ಮತ್ತೆ ಯಾರು ಯೂಸ್ ಮಾಡಿದ್ರಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ಹಲೋ ಸರ್. ಕಂಬಾರ್ ಅವ್ರು ಹೇಳಿ. ಗುಡ್ ಮಾರ್ನಿಂಗ್ ಸರ್. ನಾನು ಡೈಲಿ ತಗೋತೇನೆ ಸರ್. ಸೂಪರ್ಗಿನ ಸರ್ ಮಾರ್ನಿಂಗ್ ಡೈಲಿ. ಓಕೆ, ಡೈಲಿ ಯೂಸ್ ಮಾಡ್ದೆ ಮತ್ತೆ ಚಲೋ ಐತಲ್ಲ ಸರ್. ಹೀಗಾಗಿ ನಾನು ಡೈಲಿ ತಗೋತೇನೆ ಸರ್. ಅದು ನಂಗೆ ಶುಗರ್ ಕೂಡ ಮೇಂಟೈನ್ ಆಗಿದೆ ಸರ್, ಏನು ಸಮಸ್ಯೆ ಇಲ್ಲ. ಓಕೆ ಡ್ಯೂಟಿ ಮಾಡಿದ್ದೇನೆ ಸರ್. ಓಕೆ ಕಂಟಿನ್ಯೂ. ಓಕೆ, ಇನ್ನಾರು ಮಾತಾಡ್ಲಿಕ್ಕಿದ್ದೀರಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ಹೇಳಿ ಐನಾಪುರ ಹೇಳಿ. ಸರ್, ನಮ್ಮ ಪ್ರಕಾಶ್ ಪೂಜಾರಿ ವೆಟನರಿ ಡಾಕ್ಟರ್ ಅದಾರ ಸರ್. ದನಗಳಿಗೆ ಸಹಿತ ಕಂಟಿನ್ಯೂ ಒಂದು 20-30 ಪ್ರಾಡಕ್ಟ್ ಸೂಪರ್ ಗ್ರೀನ್ ಯೂಸ್ ಮಾಡ್ಕ್ಯಾರ ರಿಸಲ್ಟ್ ಕೊಟ್ಟಾರ ನೋಡಿ ಸರ್. ಈಗ ಲೈನ್ದಾಗ ಅದಾರ, ಅವರು ಕೂಡ. ಓಕೆ, ತಮ್ಮ ಅಭಿಪ್ರಾಯ ನಾವು ತಿಳಿಸಬಹುದು ಕೂಡ ಅದನ್ನ ಮನೆಯಾಗೆಲ್ಲ ಕರೆಕ್ಟ್ ಆಗಿ ನಮ್ಮ ಫ್ಯಾಮಿಲಿ ಎಲ್ಲ ಯೂಸ್ ಮಾಡ್ತೀವಿ ಸರ್. ಓಕೆ ಸೂಪರ್ ಅದ ಸರ್. ಹೆಸರ ಸೂಪರ್ ಐತಿ, ರಿಸಲ್ಟ್ ಸೂಪರ್ ಐತಿ ಸರ್. ಓಕೆ, ಹೆಸರು ಸೂಪರ್, ರಿಸಲ್ಟ್ ಸೂಪರ್. ಓಕೆ, ಹೇಳಿ ಶೈಲಾ ಅವರೇ. ಸರ್, ಇದನ್ನ ನಾವು ಫುಲ್ ಫ್ಯಾಮಿಲಿ ಎಲ್ಲರೂ ಯೂಸ್ ಮಾಡ್ತೀವಿ. ಮತ್ತೆ ಸಾಕಷ್ಟು ಜನರಿಗೆ ನಾನು ಎಸಿಡಿಟಿ ಅಂದವ್ರಿಗೆ ಕೊಟ್ಟೆ. ನಾನೊಬ್ರು ಡಾಕ್ಟರ್ಗೆ ತುಂಬಾ ಹೈಪರ್ ಎಸಿಡಿಟಿ ಇಂದ ಇದಾಗ್ತಾ ಇದ್ರು. ಬೇರೆ ಯಾವ್ದಾದ್ರು ತಗೊಳ್ಳಿಕ್ ಕೇಳಿರ್ಲಿಲ್ಲ. ಲಾಸ್ಟಿಗೆ ಕನ್ವಿನ್ಸ್ ಆಗಿ ಇದನ್ನ ತಗೊಂಡು ಇದನ್ನ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಸರ್. ನಾವು ಅಲ್ಲಿ ಒಳ್ಳೆ ಮೂವ್ಮೆಂಟ್ ಮಾಡ್ತಾ ಇದೀವಿ ಸರ್ ನಾವು ಇದನ್ನ. ಓಕೆ,
ಸರಿ, ಇನ್ನು ಎನಿಬಡಿ ಯಾರಾದ್ರೂ ಮಾತಾಡ್ಲಿಕ್ಕಿದ್ದೀರಾ? ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿಎಕ್ಸನ್ ಅಲ್ಲಿ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂದ್ರೆ ಅಲ್ಕಲೈನ್ 100% ಅಲ್ಕಲೈನ್ ಪ್ರಾಡಕ್ಟ್ ತಯಾರು ಮಾಡೋದು ಅಷ್ಟು ಸುಲಭ ಇಲ್ಲ. ಆದ್ರೂ ಕೂಡ ಹೇಳಿ. ಸೂಪರ್ ಇದ್ರಿ ಸರ್, ಅದು ಸೂಪರ್. ಇದು ಒಂದು ಟೆನ್ಷನ್ ಇದ್ರು ಸರ್ ಇದು ಸ್ವಲ್ಪ ಟೆನ್ಷನ್ ಸತ ಇದು ಮಾಡಿಬಿಡ್ತೈತ್ರಿ ಸರ್ ಇದು. ಓಕೆ, ವೆರಿ ಗುಡ್ ವೆರಿ ಗುಡ್. ನೋಡಿ, ಟೆನ್ಷನ್ ಅನ್ನು ಕಮ್ಮಿ ಮಾಡ್ತಾರೆ. ಟೆನ್ಷನ್ ಇದ್ದವ್ರಿಗೆ ಕೊಟ್ಬೋದು, ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸೇ ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಸಿಂಥಿಯಾ ಮೇಡಮ್ ಹೇಳಿದ್ರು, ತುಂಬಾ ಒತ್ತಡ, ತುಂಬಾ ಪ್ರೆಷರು, ತುಂಬಾ ನಿದ್ರೆ ಬರಲಿಲ್ಲ ಅಂತ ಹೇಳಿದ್ರೆ ನೀಲಿ ತೈಲಂ ಹಾಕಿದ್ರೆ ಅದು ಒಳ್ಳೆ ಬರ್ತದೆ ಅಂತ ಹೇಳಿದ್ರು. ದಿಸ್ ಆರ್ ದ ನಿಮ್ಗೆ ಇನೋವೇಟಿವ್ ಅದರ ಬೆನಿಫಿಟ್. ನೀವೀಗ ಇನೋವೇಟಿವ್ ಬೆನಿಫಿಟ್ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿಂದ ಮಾತಾಡ್ತಾ ಇದ್ರಿ? ಸರ್ ರೌಕಗಿರಿ ಸರ್. ರಬಕವಿಯಿಂದ ಮಾತಾಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ ಎನಿಬಡಿ? ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಸರ್ ನಾವ್ ಇದನ್ನ ಪ್ರತಿ ತಿಂಗಳು ಯೂಸ್ ಮಾಡ್ತೀವಿ ಸರ್. ತಿಂಗಳ ಒಂದು 100 ಪೀಸ್ ಇದು ಮಾಡ್ತೀನಿ ಸರ್ ನಾನು. ಓಕೆ, 100 ಪೀಸ್ ಹೌದು. ಮೂವ್ಮೆಂಟ್ ಮಾಡ್ತಾ ಇದ್ದೀರಿ. ಓಕೆ, ಹಾ ಸರ್, ಪ್ರತಿ ತಿಂಗಳು ಮಾಡ್ತೀನಿ ಸರ್. ನಾನು ವೆಟರ್ನರಿ ಒಳಗೆ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಹಾ, ಸ್ವಲ್ಪ ಜಾನುವಾರುಗಳಿಗೂ ನಾ ಇದನ್ನ ಮಾಡೀನಿ ಸರ್, ರಿಕಮೆಂಡ್ ಮಾಡೀನಿ ಸರ್. ಓಕೆ ಫುಡ್ ಪಾಯ್ಸನ್ ಆದಾಗ ಒಂದ್ 5 ಗುಳಿಗೆ ಒಮ್ಮೆ ಎಟ್ ಎ ಟೈಮ್ ಇದನ್ನ ಮಾಡೀನಿ ಸರ್, ನುಂಗ್ಸಿನಿ ಸರ್. ಓಕೆ. ನೋಡಿದ್ರಾ, ರಿಸಲ್ಟ್ ಚಲೋ ಬಂತು ಸರ್. ವೆಟನರಿ ಡಾಕ್ಟರ್ನವ್ರು ನೋಡಿ ಯಾವ ರೀತಿ ಇನೋವೇಟ್ ಮಾಡಿದೆ. ಯಾಕಂದ್ರೆ ದಿಸ್ ಇಸ್ ದ ಏನ್ ಇದರಲ್ಲಿ 100% ಸೈಡ್ ಎಫೆಕ್ಟ್ ಇಲ್ಲ. ಅದ್ ಮಾತ್ರ ನಾನು ಹೇಳ್ತೀನಿ. ಯಾರು 5 ಗುಳಿಗೆ ನುಗ್ಸಿದ್ರೆ 10 ಇಡೀ ಬಾಟಲ್ ತಗೊಂಡ್ರು ನಥಿಂಗ್ ವಿಲ್ ಹ್ಯಾಪನ್ ಟು ಯು. ಸೊ ಹಾಗಾಗಿ ಸರ್ ಮಾರ್ನಿಂಗ್ 5 ಸಾಯಂಕಾಲ 5 ಸರ್ ಫುಡ್ ಪಾಯ್ಸನ್ ಆದಾಗ ಹಾ 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 ನಾ ಅದನ್ನ ಅವನ್ನ ಸ್ವಲ್ಪ ಹಾಕಕ್ ಹೇಳ್ತೀನಿ ಸರ್. ಹ್ಮ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಸರ್. ಮೇವ್ ತಿಂತಾವ್ ಸರ್ ಆಮೇಲೆ. ಓಕೆ ಯಾಕಂದ್ರೆ ಗ್ರೀನ್ ಐತಲ್ ಸರ್, ಏನ್ ಪ್ರಾಬ್ಲಮ್ ಅಲ್ಲ ಸರ್, ಜಾನುವಾರುಗಳಿಗೆ ಏನ್ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ಸರ್. ಒಳ್ಳೆ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಲ್ವಾ? ಓಕೆ ಹಾ, ಪ್ರಕಾಶ್ ಸರ್. ಅವರೇ, ಥ್ಯಾಂಕ್ ಯು ವೆರಿ ಮಚ್. ಕಂಟಿನ್ಯೂ ಮಾಡಿ. ಆದಷ್ಟು ನಿಮ್ಮ ಟಾರ್ಗೆಟ್ ಇದರಲ್ಲಿ ದೊಡ್ಡ ಟಾರ್ಗೆಟ್ ಮಾಡ್ಬೋದು ನೀವು. ಮಾಡ್ತೀನಿ ಸರ್. ಮನುಷ್ಯರಿಗೆ ಇದನ್ನ ಕೊಟ್ಟು ನೋಡಿ, ಆ ರೀತಿಯಲ್ಲಿ ವರ್ಕ್ ಆಗ್ತದೆ ಇದು. ಸೂಪರ್ ಸೂಪರ್. ಓಕೆ, ಮನುಷ್ಯರು ಕೊಟ್ಟಿನಿ ಸರ್. ಹಾ, ಕೊಡಿ ಅವರಿಗೂ ಕೊಡಿ. ಯಾಕಂದ್ರೆ ಅವ್ರು ಕೊಟ್ಟು ಸರಿಯಾಗಿ ಒಂದು 10 ಜನರಿಗೆ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ ಎನಿಬಡಿ? ಯೂಸ್ ಮಾಡಿದವರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಮಗೂ ಒಂದು ಇದು ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಈಗ ನಾವು ಮಾರ್ಕೆಟ್ ಇದನ್ನ ಡಬಲ್ ಮಾಡಬೇಕಾಗಿದೆ. ಸೊ ಡಬಲ್ ಮಾಡಿದ್ರೆ ಮಾತ್ರ, ಯಾಕಂದ್ರೆ ಅಷ್ಟು ಕ್ವಾಂಟಿಟಿ ಹೋಗ್ಬೇಕೀಗ. ಆ ರೀತಿಯಲ್ಲಿ ಕಂಪನಿ ನಮಗೆ ಫೋರ್ಸ್ ಮಾಡ್ತಾ ಇದೆ. ಸೊ ವಿ ಹ್ಯಾವ್ ಟು ಡೂ ಇಟ್. ಗುಡ್ ಮಾರ್ನಿಂಗ್ ಸರ್. ನಾವು ಮನೆಯಲ್ಲಿ ತಗೋತೀವಿ, ಬಹಳ ಜನರಿಗೆ ಕೊಟ್ಟಿನಿ ಸರ್. ಹಾ ಹಾ ಹೈಪ್ಯಾಸು, ಹೈಪರ್ ಅಸಿಡಿಟಿ ಮತ್ತು ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗ್ತದೆ ಸರ್ ಸ್ಪಾಟ್ ಮೇಲೆ ಒಂದು 10 ಮಿನಿಟ್. ಓಕೆ ಓಕೆ. ನೋಡಿ, ಇನ್ಸ್ಟೆಂಟ್ ಆಗಿ ಕಮ್ಮಿ ಆಗ್ತದೆ. ಪ್ರಾಡಕ್ಟ್ ಇದೆ ಸರ್. ನೋಡಿ, ಅವ್ರು ಹೇಳ್ತಾರೆ ಇನ್ಸ್ಟೆಂಟ್ ಆಗಿ ಕಮ್ಮಿ ಆಗ್ತದೆ ಅಂತ. ಕರೆಕ್ಟ್. ನೋಡಿ, ಇನ್ಸ್ಟೆಂಟ್ ಯಾವುದು ಮೆಡಿಸಿನ್ ಇಲ್ಲ ನಮ್ಮ ಹತ್ರ. ಬಟ್ ಇದು ಬಾಡಿ ಒಳಗಡೆ ಹೋದಾಗ ಬಾಡಿಯನ್ನು ಇದು ಏನು ನಿಮ್ಮ ಕಾಯಿಲೆ ಮೇಲೆ ವರ್ಕ್ ಮಾಡಿದ್ರೆ ಇಮ್ಮಿಡಿಯೇಟ್ ಇದನ್ನ ಬಾಡಿಯನ್ನು ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತು. ದಟ್ ಈಸ್ ದ ಥಿಂಗ್, ದಟ್ ಈಸ್ ದ ಮೇನ್ ಥಿಂಗ್ ಆಫ್ ದಿಸ್ ಪ್ರಾಡಕ್ಟ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ತುಂಬಾ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ. ಆದ್ರೂ ನೀವು ಒಂದು 100 ಕಸ್ಟಮರ್, 100 ಜನರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಇವತ್ತೇ ಒಂದು ನಿರ್ಧಾರ ಮಾಡಿ, ನಿಮ್ಮ ಹತ್ರ ಸಾಧ್ಯ ಆಗ್ತದೆ, ತಮ್ಮ ಹತ್ರನೂ ಸಾಧ್ಯ ಆಗ್ತದೆ. ಓಕೆ, ಆಲ್ ಮ್ಯೂಟ್ ಮಾಡ್ತೀನಿ ಅಶೋಕ್. ಓಕೆ, ಸೂಪರ್ ಅಂದ್ರೆ ನಮ್ಮ ಡಿಎಕ್ಸನ್ ಸೂಪರ್ ಗ್ರೀನ್ ಅಂದ್ರೆ ಏನು ಅಂತ ಒಂದು ತಿಳ್ಕೊಬೇಕು ನಿಮ್ಗೆ. ಎರಡನೇದಾಗಿ ಇದರಿಂದ ನಿಮ್ಗೆ ಇದರಲ್ಲಿ ಏನೇನ್ ಕಂಟೆಂಟ್ಸ್ ಇದೆ ಅದು ಸಹ ಇಂಪಾರ್ಟೆಂಟ್. ಜನ ಕೇಳ್ತಾರೆ ಕಂಟೆಂಟ್ಸ್ ಏನಿದೆ ಅದು ಇಂಪಾರ್ಟೆಂಟ್. ಆಮೇಲೆ ಇದನ್ನ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಅದರ ಬಗ್ಗೆ ಇವತ್ತು ನಾವು ಒಂದು ಸ್ವಲ್ಪ ಗಮನ ಹರಿಸೋಣ. ಅದಕ್ಕಿಂತ ಮೊದಲು ನಾವು ಯಾಕೆ ಇದನ್ನ ತಗೋಬೇಕು ಅಂತ ಹೇಳಿ ನೋಡ್ಬೇಕು. ಎಷ್ಟು ಜನ ಇದನ್ನ ಕುಡಿತಾ ಇದ್ದೀರಿ ಮಾರ್ಕೆಟ್ ಅಲ್ಲಿ? ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನೀವು ಎಷ್ಟು ಜನ ನೀವು ಈ ಕೋಲಾ, ಸೋಡಾ, ಕಾರ್ಬೋನೇಟೆಡ್ ವಾಟರ್ಸ್ ರೆಗ್ಯುಲರ್ ಕುಡಿಯೋರಿಗೆ ನೀವು ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಶಾಶ್ವತ ಪರಿಣಾಮಗಳು ಬರ್ತವೆ, ಶಾಶ್ವತ ಅಡ್ಡ ಪರಿಣಾಮಗಳು. ಸೊ ಅದನ್ನ ಏನೇನು ಇದು ಕುಡಿದ್ರೆ ನಿಮ್ಗೆ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕುಡಿಯೋರಿಗೆ ನಾನು ಹೇಳುದು, ಹೋಟೆಲ್ಗೆ ಹೋಗೋದು ಅಥವಾ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸಿಗ್ತದೆ ಓಪನ್ ಮಾಡೋದು, ಕುಡಿತಾ ಇರ್ತೀರಿ. ನಿಮ್ಗೆ ಇದು ಬಾಯಿಗೆ ಮಾತ್ರ ಸರಿ ಇರ್ತದೆ ನೋಡಿ, ಹೊಟ್ಟೆಗೆ ಹೋದ್ರ ಮೇಲೆ ಶುರು ಆಗ್ತದೆ ಇದು ಏನೇನ್ ಆಗ್ತದೆ ಅಂತ.
ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ಸುಲಿನ್ ಪ್ರತಿರೋಧ ಹೆಚ್ಚಿಸುತ್ತದೆ, ಪೋಷಕಾಂಶಗಳ ಅಭಾವ ಉಂಟು ಮಾಡುತ್ತದೆ, ಹಲ್ಲಿನ ಸಮಸ್ಯೆ ಉಂಟು ಆಗುತ್ತದೆ, ಹೃದಯದ ಉರಿ ಉಂಟಾಗುತ್ತೆ, ಚರ್ಮ ಆರೋಗ್ಯ ಕೆಡುತ್ತದೆ, ರಕ್ತದ ಲೆಪ್ಟಿನ್ ಮಟ್ಟ ಹೆಚ್ಚುತ್ತದೆ, ಹಸಿವು ನಿಯಂತ್ರಣ ಕಡಿಮೆ ಆಗುತ್ತದೆ, ತೂಕ ಹೆಚ್ಚಳ ಮತ್ತು ಬೊಜ್ಜು ಉಂಟಾಗುತ್ತದೆ. ಇನ್ನೇನು ಪೇಟೆಯ ಭಾಗದಲ್ಲಿ ಬೊಜ್ಜು ಜಮೆ ಆಗುತ್ತದೆ. ಪೇಟ್ ಅಂದ್ರೆ ಪೇಟಿ ಅಂದ್ರೆ ಏನು ಹೊಟ್ಟೆನಾ ಇರ್ಬೋದು. ಹೊಟ್ಟೆ ಅಂತ್ರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ, ವ್ಯಸನಕ್ಕೆ ಕಾರಣವಾಗುತ್ತದೆ, ಹೃದಯದ ರೋಗ. ಯಾರಿದು? ಅಬ್ಬಬ್ಬ, ಸಂಜು. ಏನು ಯಾರ ಹತ್ರ ಕೊಟ್ಬಿಟ್ರಿ? ಎಲ್ಲ ಗೆರೆ ಹಾಕ್ಬಿಟ್ರಲ್ಲ. ಸಂಜು ಅವ್ರು ಯಾರಿದ್ದಾರೆ ನೋಡಿ, ತೆಗೆದು ಹೊರಗೆ ಇಟ್ಬೇಡ. ಯಾರ ಹತ್ರ ಮಕ್ಳ ಹತ್ರ ಕೊಟ್ಟು ಆ ಕಡೆ ಎಲ್ಲ ಹೋದ್ರು ಅವರು. ಅದು ಇಲ್ಲಿ ಮಕ್ಕಳು ಶುರು ಮಾಡ್ತಾರೆ ಒಂದೆರಡು ತೊಂದರೆಗಳು. ಹಾಗೇನೆ ಕ್ಯಾನ್ಸರ್ ಬರುವ ಹಾಗೆ, ಕ್ಯಾನ್ಸರ್ ಅಪಾಯ ಹೆಚ್ಚುತ್ತದೆ, ಹೃದಯದ ತೊಂದರೆಗಳಿದೆ. ಇನ್ನು ಮಾಂಸಾಪೇಶಿ ಮತ್ತು ಅಸ್ಥಿ ಆರೋಗ್ಯಕ್ಕೆ ಹಾನಿ ಆಗ್ತದೆ, ಗೌಟ್ ಆಗ್ತದೆ, ಮಾನಸಿಕ ಸಮಸ್ಯೆ ಉಂಟಾಗ್ತದೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಇವತ್ತು ಪ್ರಪಂಚದಲ್ಲಿ ಹೈಯೆಸ್ಟ್ ಸೇಲ್ ಆಗುವ ಪ್ರಾಡಕ್ಟ್ ಅಂದ್ರೆ ಈ ಕಾರ್ಬೊನೇಟೆಡ್ ವಾಟರ್ಗಳು, ಸೋಡಾಗಳು ಎಲ್ಲ. ಬೇಕಾದಷ್ಟು ನಿಮಗೆ ಕಂಪನಿಗಳಿದೆ, ಇದನ್ನ ತಯಾರು ಮಾಡಿ ಕೊಡ್ತಾರೆ. ಸೊ ಇದರಲ್ಲಿ ಏನಿದೆ, ಇದು 100% ಒಂದು ಆಸಿಡಿಕ್ ಡ್ರಿಂಕ್ ಅಂತ ಹೇಳ್ಬೋದು. ಮತ್ತೆ ಏನಿಲ್ಲ ಇದಕ್ಕೆ, ಇದು ಒಂದು ಕ್ಷಾರೀಯವಾದ ಒಂದು ಪಾನೀಯ. ಇದರಲ್ಲಿ ಇರೋದು ಮ್ಯಾಕ್ಸಿಮಮ್ ನಿಮ್ಗೆ ಸಕ್ಕರೆ ಇದೆ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ನೋಡಿ, ಸಿಕ್ಕಾಪಟ್ಟೆ ಈ ಒಂದು ಆರ್ಟಿಫಿಷಿಯಲ್ ಡ್ರಿಂಕ್ಸ್ ಸಕ್ಕರೆ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ. ಆಮೇಲೆ ಸಕ್ಕರೆ ನೋಡಿ, ಸಕ್ಕರೆ ನಾವು ಮೂಳೆನೂ ಹಾಕ್ತಾರೆ. ಮೊನ್ನೆ ಒಂದು ನೋಡಿ ವಿಡಿಯೋ ನೋಡಿದೆ, ನಿನ್ನೆ ರೈಡ್ ಮಾಡಿದ್ದಾರೆ ಮಂಗಳೂರು ಟು ಮಂಡ್ಯ, ಅಲ್ಲ ಮೈಸೂರು ಟು ಮಂಡ್ಯ ರೈಡ್ ಮಾಡಿ. ಅಂದ್ರೆ ಮೂಳೆಯನ್ನ ಅದಕ್ಕೆ ನಾವು ಇದ್ ಮಾಡಿ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. ಅಂದ್ರೆ ಜನಕ್ಕೆ ಗೊತ್ತಿದೆ, ಆದ್ರೂ ವಿಧಿಲ್ದೆ ಈಗ 80 ರೂಪಾಯಿ ಆಗಿದೆ 1 kg ಸಕ್ಕರೆ. ಜನ ತಗೊಳಕ್ ಬಿಡ್ತಾ ಇಲ್ಲ. ಅಲ್ಲಿಗೆ ಕಾಸ್ಟ್ಲಿ ಎಲ್ಲವೂ ಆಗ್ತಾ ಇದೆ. ಈಗ ನಮ್ ಪ್ರಾಡಕ್ಟ್ ನಾವು ಕಾಸ್ಟ್ಲಿ ಅಂತ ಹೇಳಿದ್ವಿ. ಈಗ ನೋಡಿ ನಮಗೀಗ ಅನಿಸ್ತು, ಜನ ತಗೊಳಕ್ ಬಿಟ್ಟಿಲ್ಲ. ಒಂದು ಬಡವ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ಸ್ವಲ್ಪ ಕೆಳಗಿನ 1/4 kg ತಗೋತಾನೆ. ಈಗ ದುಡ್ಡು 1 kg ತಗೋತಾರೆ, ಇಲ್ಲಿ ಅರ್ಧ kg ತಗೋತಾನೆ ಅಲ್ವಾ? ಹಾಗಾಗಿ ನೋಡಿ, ಇದಕ್ಕೆ ಹೆಚ್ಚು ಸಕ್ಕರೆಯನ್ನ ಹಾಕ್ತಾರೆ. ನಿನ್ನೆ ಒಂದು ವಿಡಿಯೋ ನೋಡಿದೆ, ಅವ್ನು 9 ವರ್ಷ ಸಕ್ಕರೆ ಬಿಟ್ಟಿ ಸರ್, ಅವ್ನು ಆರಾಮಾಗಿದ್ದಾನೆ. ಅವ್ನು ಹೆಲ್ತ್ ಟಿಪ್ಸ್ ಕೊಡ್ತಾ ಇರ್ತಾನೆ. ಆದಷ್ಟು ಸ್ವೀಟ್ ತಿನ್ನಬಾರ್ದು ಅಂತ ಹೇಳಲ್ಲ, ಒಂದು ಲಿಮಿಟ್ ಅಲ್ಲಿ ತಿನ್ನಿ ಅಂದ್ರೆ ಈ ಫಂಕ್ಷನ್ ಅಲ್ಲಿ ಅಂತ ಹೇಳ್ತಾನೆ. ಸಕ್ಕರೆಯಿಂದ ದೂರ ಇದ್ರೆ ಒಳ್ಳೇದು ಅಂತಾನೆ ಹೇಳ್ತಾನೆ. ಅದು ಆರ್ಗ್ಯಾನಿಕ್ ಬೆಲ್ಲವನ್ನ ಬಳಸಿ, ಅದು ಕೂಡ ಅದೇ ಆದಷ್ಟು ಒಳ್ಳೇದು, ಇದಾಗುತ್ತೆ ಅಂತ ಹೇಳ್ತಾನೆ ಸರ್. ಓಕೆ, ಈಗ ಥ್ಯಾಂಕ್ ಯು ಮಂಜು ಅವರೇ. ಸೊ ಈ ತರ ನಿಮ್ಗೆ ಅವೇರ್ನೆಸ್ ನೀವು ಮಾಡ್ಲೇಬೇಕೀಗ. ಅವೇರ್ನೆಸ್ ಈಗ, ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆನೂ ನಿಮ್ಗೆ ಗೊತ್ತಿರ್ಬೇಕು. ಇದ್ರದ್ದೊಂದು ತೆಗೆದು ಒಂದು ಸ್ಕ್ರೀನ್ ಶಾಟ್ ತೆಗೆದು ಹಾಕಿ ಅಲ್ಲ ನೋಡಿ. ಎಷ್ಟೋ ಜನ ಅದಕ್ಕೆ ಸ್ಪಂದನೆ ಮಾಡ್ತಾರೆ. 10ರಲ್ಲಿ 1-2 ಜನರು ಸ್ಪಂದನೆ ಮಾಡ್ತಾರೆ, ಇದಕ್ಕೆ ಏನು ಆಲ್ಟರ್ನೇಟಿವ್ ಅಂತ. ಸೊ ಹಾಗಾಗಿ ಅದು ನಮ್ಮ ಹತ್ರ ಗೊತ್ತಿದೆ ನೋಡಿ, ಆಲ್ಟರ್ನೇಟಿವ್ ಏನಿದೆ ನಮ್ಮ ಹತ್ರ ಅಂತ. ಸೊ ಹಾಗಾಗಿ ಇಂಥ ಒಂದು ಕಾರ್ಬೊನೇಟೆಡ್ ವಾಟರ್ಗಳು ದಿಸ್ ಇಸ್ ಒನ್. ಎರಡನೇದು, ನಾವು ತಿನ್ನೋದು ಇವತ್ತೆಲ್ಲ ನಿಮ್ಗೆ ಗೊತ್ತಿರಬೇಕು ಏನೇನು ಈಗ ಡಾಕ್ಟರ್ ಹೇಳಿದ್ರು ಅಲ್ವಾ, ಅದ್ರ ಬಗ್ಗೆ ಮಾತಾಡಿದ್ರು, ಆಂಟಾಸಿಡ್ ಬಗ್ಗೆ ಮಾತಾಡಿದ್ರು. ಓಕೆ, ಅದನ್ನ ನಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಸೂಪರ್ ಗ್ರೀನ್ ಏನು ಅಂತ? DXN ಸೂಪರ್ ಗ್ರೀನ್ ಇಸ್ ಅನ್ ಆರೆಂಜ್ ಫ್ಲೇವರ್ಡ್ ನ್ಯೂಟ್ರಿಷನ್ ಡ್ರಿಂಕ್. ಕೇಳಿ, ಆರೆಂಜ್, ಇದರಲ್ಲಿ ಆರೆಂಜ್ ಇದೆ. ಇದಕ್ಕೆ ನಿಮ್ಗೆ ಯಾವುದೇ ಸಕ್ಕರೆ ಇದರಲ್ಲಿ ಇಲ್ಲ, ಅಥವಾ ಯಾವುದೇ ಒಂದು ಬೆಲ್ಲನೂ ಸಹ ಇದರಲ್ಲಿ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್, ಇದಕ್ಕೆ ನಿಮ್ಗೆ ಸ್ವೀಟಿಗೋಸ್ಕರ ಆರೆಂಜ್ ಹಾಕಿದ್ದಾರೆ, ಆರೆಂಜ್ ಅನ್ನ ನ್ಯಾಚುರಲ್. ಎರಡನೇದಾಗಿ ಇದಕ್ಕೆ ಇನ್ನೊಂದು ಸ್ವೀಟಿಗೋಸ್ಕರ ಇದರಲ್ಲಿ ಗ್ರೇಪ್ಸ್ ಮತ್ತೆ ಡೇಟ್ಸ್ ಹಾಕಿದ್ದಾರೆ, ಖರ್ಜೂರ ಹಾಕಿದ್ದಾರೆ. ಡ್ರಿಂಕ್ಸ್ ಅಂಡ್ ಸಪ್ಲಿಮೆಂಟ್ ಮೇಡ್ ಫ್ರಮ್ ನ್ಯೂಟ್ರಿಯೆಂಟ್ ರಿಚ್ ಗ್ರೀನ್ ಸೂಪರ್ ಬಿಟ್ಸ್ ಅಂಡ್ ಹರ್ಬ್ಸ್. ರಿಚ್ ಗ್ರೀನ್, ಇದರಲ್ಲಿ 26 ತರದ ಗ್ರೀನ್ ಇದೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. 26 ಗ್ರೀನ್ಸ್ ಇದೆ ಇದರಲ್ಲಿ. ಅದ್ರ ನಂತರ ಹರ್ಬ್ಸ್, ಇದರಲ್ಲಿ ಬೇಕಾದ ಹರ್ಬ್ಸ್ ಗಳನ್ನ ಹಾಕಿದ್ದಾರೆ. ಇಟ್ ಟಿಪಿಕಲಿ ಕಮ್ಸ್ ಇನ್ ಅನ್ ಎಫರ್ವಿಸೆಂಟ್ ಟ್ಯಾಬ್ಲೆಟ್ಸ್. ಎಫರ್ವಿಸೆಂಟ್ ಟ್ಯಾಬ್ಲೆಟ್ ಅಂದ್ರೆ ಇದು ಸಿಂಪಲ್, ನೀವು ನೀರಿಗೆ ಹಾಕಿದ್ರೆ ಕರಗಿ ಹೋಗ್ತದೆ. ಆರ್ ಪೌಡರ್ ಫಾರ್ಮ್ ದಾಟ್ ಡಿಸಾಲ್ವ್ಸ್ ಇನ್ ವಾಟರ್ ಟು ಪ್ರೊವೈಡ್ ಆನ್ ಇನ್ಸ್ಟೆಂಟ್. ಆಗ ಆಲ್ರೆಡಿ ಹೇಳಿದ್ರಲ್ಲ ನಮ್ಮ ಮಹಾದೇವ್ ಕರಿಯೊಳ್ಳೆಯವರು, ಕೂಡಲೇ ಇನ್ಸ್ಟೆಂಟ್ ಇದು
ಪ್ಲಾಂಟ್ ಬೇಸ್ಡ್ ಹೆಲ್ತ್ ಬೂಸ್ಟ್. ಪ್ಲಾಂಟ್ ಇವೆಲ್ಲ ನಿಮಗೆ ಗಿಡಗಳಿಂದ ಪ್ಲಾಂಟ್ಗಳಿಂದ ಇದನ್ನ ಹಸಿರು ಸಸ್ಯಗಳಿಂದ ಇದನ್ನ ತಯಾರು ಮಾಡಿದ ಒಂದು, ಇದಕ್ಕೆ ನಾವು ಸೂಪರ್ ಗ್ರೀನ್ ಅಂತ ಹೇಳ್ಬೋದು. ಇದಕ್ಕೆ ಸೂಪರ್ ಗ್ರೀನ್ ಅಂತ ಕರೀತೀವಿ. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂಡ್ ಆಸಿಡಿಕ್ ಇನ್ ನೇಚರ್ ಡೇಂಜರ್. ಈಗ ನಾವು ಹೊರಗಡೆ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ, ಪುನಃ ನಾನು ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳೋದು. ಈಗ ಮಂಜು ಅವರು ಸಹ ಹೇಳಿದ್ರು ನೋಡಿ, ಶುಗರಿ ಆ್ಯಂಡ್ ಕಮರ್ಷಿಯಲ್ ಸೋಡಾಸ್ ಈಸ್ ಬ್ಯಾಡ್. ನಿಮಗೆ ವೆಯ್ಟ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಕುಡೀರಿ. ಎಲ್ಲ ಹೇಳ್ತಾರೆ ವೆಯ್ಟ್ ನಾರ್ಮಲ್, ವೆಯ್ಟ್ ಕಮ್ಮಿ ಮಾಡಬೇಕಂದ್ರೆ ವೆಯ್ಟ್ ಜಾಸ್ತಿ ಮಾಡಲಿಕ್ಕೆ ಯಾರು ರೆಡಿ ಇಲ್ಲ. adds empty calories that leads to obesity and related health issues. Today, tooth decay, main ಅಂತ ಹೇಳಿದ್ರೆ ಹಲ್ಲಿನ ಪ್ರಾಬ್ಲಮ್. ಹೈ ಶುಗರ್ ಅಂಡ್ ಆಸಿಡ್ ಕಂಟೆಂಟ್ ಕಂಬೈನ್ ಟು ಅಗ್ರೆಸಿವ್ಲಿ ಈರೋಡ್ ಟು ಟೂತ್ ಎನಾಮೆಲ್. ಟೂತ್ ಮೇಲೆ ಹಲ್ಲಿನ ಸೈಡ್, ನಿಮ್ಗೆ ಹಲ್ಲನ್ನ ಸಪೋರ್ಟ್ ಮಾಡ್ಲಿಕ್ಕೆ ಎನಾಮೆಲ್ ಇದೆಯಲ್ಲ, ಅದು ಎರೋಷನ್ ಆಗ್ತದೆ, ಕಮ್ಮಿ ಆಗ್ತಾ ಬರ್ತಾ ಇರ್ತದೆ. ಕ್ರಾನಿಕ್ ಡಿಸೀಸ್ ರೆಗ್ಯುಲರ್ ಯೂಸ್ ಮಾಡಿದ್ರೆ, ಅದನ್ನ ರೆಗ್ಯುಲರ್ ತಗೊಳ್ತಾ ಹೋದ್ರೆ ಈ ಆಂಟಾಸಿಡ್ ಮಾತ್ರೆಗಳನ್ನ, ಇಂಟೇಕ್ ರೈಸಸ್ ದ ರಿಸ್ಕ್ ಆಫ್ ಟೈಪ್ 2 ಡಯಾಬಿಟೀಸ್ ಅಂಡ್ ಹಾರ್ಟ್ ಪ್ರಾಬ್ಲಮ್ ಆಗ್ತದೆ. ಈವನ್ ನಿಮ್ಗೆ ಕಾರ್ಬೊನೇಟೆಡ್ ವಾಟರ್ಗಳನ್ನು ಕೂಡ ನೀವು ರೆಗ್ಯುಲರ್, ನಾವು ಒಂದ್ ಕಡೆ ಹೇಳ್ತೀವಿ, ನೀವು ನಿಮ್ಮ ಹಲ್ಲನ್ನ ಯಾರು ಕರಗಿಸ್ಲಿಕ್ಕೆ ಆಗುದಿಲ್ಲ, ಬಟ್ ಒಂದು ಪೆಪ್ಸಿ ಬಾಟ್ಲು ಅಥವಾ ಕಾರ್ಬೋನೇಟ್ ವಾಟರ್ ಬಾಟ್ಲ್ ಒಳಗೆ ಹಾಕಿದ್ರೆ 24 ಗಂಟೆಲಿ ಕರಗಿ ಹೋಗ್ತದೆ. ಅದೇ ತರ ನಿಮ್ಮ ನಿಜ ಎಲ್ಲ ಕರಗಿ ಹೋಗೋದು ಇದರಿಂದನೇ. ಸೊ ಅದನ್ನ ಎಲ್ಲೋ ಅವ್ರು ಹೇಳ್ದಾಗೆ, ಎಲ್ಲೋ ಒಂದು ಮದುವೆ ಇಲ್ಲ ಅಥವಾ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಕುಡಿದ್ರು ಓಕೆ, ರೆಗ್ಯುಲರ್ ಕುಡಿಬಾಡಿ ಅಂತ. ಈವನ್ ಡೈಜೆಷನ್ ಇಶ್ಯೂಸ್, ದ ಎಕ್ಸ್ಟ್ರಾ ಗ್ಯಾಸ್ ಕ್ಯಾನ್ ಕಾಸ್ ಅನ್ಕಂಫರ್ಟಬಲ್ ಬ್ಲೋಟಿಂಗ್ ಅಂಡ್ ಬರ್ಫಿಂಗ್ ಆರ್ ಆಸಿಡ್ ರಿಫ್ಲೆಕ್ಸ್ ಫಾರ್ ಸೆನ್ಸಿಟಿವ್ ಪೀಪಲ್. ಸ್ವಲ್ಪ ಸ್ಟ್ರಾಂಗ್ ಇದ್ದಾಗ ನಿಮ್ಗೆ ಗೊತ್ತಾಗೋದಿಲ್ಲ, ಬಟ್ ಸೆನ್ಸಿಟಿವ್ ಇದ್ದವರಿಗೆ ಕೂಡಲೇ ಇದು ನಿಮಗೆ ರಿವರ್ಸ್ ಆಗ್ತದೆ. ಆದ್ರಿಂದ ಈ ಕಾರ್ಬೋನೇಟೆಡ್ ವಾಟರ್, ನೀರನ್ನ ನೀವು ಕುಡಿಯೋದನ್ನ ಇವತ್ತೇ ಬಿಟ್ಬಿಡಿ ಅಂತ. ಯಾಕೆ ಬಿಡಬೇಕು ಅಂತ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಯಾವುದೆಲ್ಲ ಕಾರ್ಬೋನೇಟೆಡ್ ವಾಟರ್, ನೀವು ಏನು ಹೊರಗಡೆ ಕಲರ್ಫುಲ್ ಆಗಿ ಕಾಣ್ತದ್ ನೋಡಿ, ಬೇಕಾದಷ್ಟು ನಿಮ್ಗೆ ಹಾಕಿ ಕಲರ್ ಹಾಕಿರ್ತಾರೆ, ಅಥವಾ ಅದಕ್ಕೆ ಏನ್ ಹೇಳ್ತಾರೆ, ಸಕ್ಕರೆ ಹಾಕಿರ್ಬೋದು, ಅಥವಾ ಸ್ಯಾಕ್ರಿನ್ ಹಾಕಿರ್ಬೋದು. ಆಮೇಲೆ ಟೂ ಮಚ್ ಆಫ್ ಸ್ವೀಟ್ ಇರ್ತದೆ, ಐಸ್ ಕ್ರೀಮ್ ಇರ್ತದೆ, ಕೋಲಾ ಇರ್ತದೆ, ಬೇಕಾದಷ್ಟು ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮ್ಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹಾಕಿರ್. ಇದ್ರದ್ದೆಲ್ಲ ಮ್ಯಾಕ್ಸಿಮಮ್ ನಿಮ್ಗೆ 3ರಿಂದ ಸ್ಟಾರ್ಟ್ ಆಗಿ 4, 5, 6ವರೆಗೆ ಹೋಗ್ತದಂತೆ ನೋಡಿ. ಅದರ ಮೇಲೆ pH ಹೋಗುದಿಲ್ಲ. pH ನಿಮ್ಗೆ ಈವನ್ ನಿಮ್ಗೆ ಪ್ಯೂರಿಫೈಡ್ ವಾಟರ್ ಅಂತಿದೆ. ಪ್ಯೂರಿಫೈಡ್ ವಾಟರ್ ಕೂಡ ನಿಮ್ಗೆ ಎಷ್ಟಿದೆ ನೋಡಿ, 6 ಇದೆ. ನೀವು ಅಲ್ಕಲೈನ್ ವಾಟರ್ಗೆ ಹೋಗ್ಬೇಕು, ಅದು ನಿಮ್ಗೆ ನ್ಯೂಟ್ರಲ್ 7ಕ್ಕೆ ಹೋಗಿ ನಿಲ್ತದೆ ಅಂತಲ್ಲ. ಟ್ಯಾಪ್ ವಾಟರ್, ಸಿ ವಾಟರ್ ನೋಡಿ, ಟ್ಯಾಪ್ ವಾಟರ್ ನಿಮ್ಗೆ ಪ್ಯೂರಿಫೈಡ್ ವಾಟರ್ ಅಲ್ಲಿ ನಿಮ್ಗೆ 6 ಇರ್ತದೆ, ಟ್ಯಾಪ್ ವಾಟರ್ ಅಲ್ಲಿ 7 ಇದೆ ಅಂತ. ಅಂದ್ರೆ ನಲ್ಲಿ ನೀರ್ ಇಸ್ ಬೆಟರ್ ದ್ಯಾನ್ ದಿಸ್ ಪ್ಯೂರಿಫೈಡ್ ನಿಮ್ಗೆ ವಾಟರ್. ಬಟ್ ಓನ್ಲಿ ಪ್ಯೂರಿಫೈಡ್ ವಾಟರ್ ಇರ್ಬೋದು, ಅದು ಇಲ್ಲ ಅಂತ ನಾನು ಹೇಳುದಿಲ್ಲ, ಬಟ್ ಅದರಲ್ಲಿ pH ಲೆವೆಲ್ ಕಮ್ಮಿ ಇದೆ ಅಂತ. ಸೊ ನೆಕ್ಸ್ಟ್ ಯಾವ್ದೆಲ್ಲ ನೀವು ತಿನ್ಬೇಕು ಅಂತ ಕೊಟ್ಟಿದ್ದಾರೆ, ಯಾವ್ದೆಲ್ಲ ತಗೋಬಹುದು, ಅಲ್ಕಲೈನ್ ಯಾವ್ದು ತಗೋಬಹುದು, ಬಾಡಿಯನ್ನು ಆಸಿಡಿಕ್ ಆಗದಿದಾಗ ಹೇಗೆ ಇದು ಮಾಡ್ಬೋದು. ಈ ಕಡೆ ಬನ್ನಿ ನೀವು, ಎಲ್ಲ ಗ್ರೀನ್ ಸ್ಟಾರ್ಟ್ ಆಯ್ತು ನೋಡಿ. ದಟ್ ಈಸ್ ಕಾಲ್ಡ್, ನಿಮ್ಗೆ ದ್ರಾಕ್ಷಿ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಆಪಲ್ ಇರ್ಬೋದು, ಎನಿ ಗ್ರೀನ್ಸ್ ಇರ್ಬೋದು, ತರಕಾರಿ ಹಸಿರು ಇರ್ಬೋದು, ಅಥವಾ ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಅಥವಾ ಮೂಸಂಬಿ ಇರ್ಬೋದು, ಆರೆಂಜ್ ಇರ್ಬೋದು, ಅಥವಾ ನಿಮ್ಗೆ ಏನು ವಾಟರ್ ಮೆಲನ್ ಇರ್ಬೋದು, ಅವಕಾಡ್ ಇರ್ಬೋದು, ಅಥವಾ ನಿಮ್ಗೆ ನುಗ್ಗೆಕಾಯಿ ಇರ್ಬೋದು. ಸಾಲ್ pH ಹೇಗಿದೆ ನೋಡಿ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ವೆರಿ ಸಿಂಪಲ್. ಇದನ್ನ ನೀವು ತಗೊಳ್ಬೇಕೇ ಹೊರತು ಈ ಕಡೆದು ನೀವು ತಗೊಂಡ್ರೆ ನಿಮ್ಗೆ ಆಸಿಡಿಕ್ ಅಂಡ್ pH ಸ್ಪೆಕ್ಟ್ರಮ್, ಅಲ್ಕಲೈನ್ ಅಂಡ್ ಆಸಿಡಿಕ್. ಸೊ ಇದನ್ನ ಗೊತ್ತಿದ್ರೆ ಮಾತ್ರ, ಜನರಿಗೆ ಇದರ ಬಗ್ಗೆ ನಾಲೆಡ್ಜ್ ಇದ್ರೆ ಮಾತ್ರ ಯೂಸ್ ಮಾಡ್ತಾರೆ. ನೀವು ಅದನ್ನೇ ರೆಗ್ಯುಲರ್ ಯೂಸ್ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ. ಹೌ ಆಸಿಡಿಕ್ ಫುಡ್ಸ್ ಅಫೆಕ್ಟ್ ದ ಬಾಡಿ, ಬಾಡಿಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ ನನಗೆ ಎದೆ ಉರಿ ಬರ್ತದೆ, ಗಂಟಲು ಉರಿ ಬರ್ತದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾರ್ಟ್ ಹತ್ರ ಉರಿ ಬರ್ತಾ ಇದೆ, ಹೊಟ್ಟೆ ನೋವು ಆಗ್ತಾ ಇದೆ, ಬೋನ್ಸ್ ನಿಮ್ಗೆ ಸ್ಟ್ರೆಂಗ್ತ್ ಇಲ್ಲ, ಕೊರಳಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ,
ಸ್ಕಿನ್ ಇರಿಟೇಷನ್ ಆಗ್ತಾ ಇದೆ. ಇದನ್ನ ನೀವು ಹೌ ಆಸಿಡಿಕ್ ಫುಡ್ಸ್ ಯಾರೆಲ್ಲ ರೆಗ್ಯುಲರ್ ಅದನ್ನ ಯೂಸ್ ಮಾಡ್ತಾರೆ ಅವ್ರಿಗೆ ಇದನ್ನ ಕೊಟ್ಟು ನೋಡಿ, ಅವ್ರಿಗೆ ಈ ಸಿಂಪ್ಟಮ್ ಉಂಟಾ ಕೇಳಿ. 100% ಸಿಂಪ್ಟಮ್ ಇರಲೇಬೇಕು. ಯಾಕಂದ್ರೆ ಇದು ರಿಸರ್ಚ್ ಸ್ಲೈಡ್, ಇದು ಕೊಟ್ಟಿದ್ದಾರಲ್ಲ, ಇದು ರಿಸರ್ಚ್ ಸ್ಲೈಡ್. ಸೊ ಆದ್ರಿಂದ ಇವತ್ತೇ ನೀವು ನಿರ್ಧಾರ ಮಾಡಬೇಕು. ಯಾರಾದ್ರೂ ತಗೊಳ್ಳೋರು ಅಥವಾ ತಗೊಳ್ತಾ ಇದ್ದವರಿಗೆ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿ. ಸೊ ಹಾಗೆ ಇದನ್ನ ಡೀಟೇಲ್ ನಾನು ಹೋಗೋದಿಲ್ಲ, ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಸೈನ್ಸ್ ದಾಟ್ ಇಂಡಿಕೇಟ್ಸ್ ಯುವರ್ ಬಾಡಿ ಈಸ್ ಟೂ ಆಸಿಡಿಕ್. ಇನ್ನು ಅಂದ್ರೆ ಓವರ್ ಆಯ್ತು. ಅದು ತಗೊಳ್ಳೋ ನೀವು ಆಂಟಾಸಿಡ್, ಈಗ ಡಾಕ್ಟರ್ ಹೇಳಿದ್ರಲ್ಲ, ಕಂಟಿನ್ಯೂ ತಗೊಂಡಾಗ ಏನಾಗ್ತದೆ ಅಂತ ನೋಡಿ. ಈ ತರ ಸ್ಕಿನ್ ಪ್ರಾಬ್ಲಮ್, ಸ್ಕಿನ್ ರ್ಯಾಷಸ್, ಬೋನ್ಸ್ ಎಲ್ಲ ವೀಕ್ ಆಗೋದು, ಜಾಯಿಂಟ್ಸ್ ಪ್ರಾಬ್ಲಮ್, ಇಮ್ಯುನಿಟಿ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಇನ್ಸೋಮ್ನಿಯಾ ನಿದ್ರೆ ಬರೋದಿಲ್ಲ, ಬಾಡಿ ಇಡೀ ಹೋಲ್ ಬಾಡಿ ಪೇನ್, ನೋವುಗಳು, ಊಟ ಸೇರುವುದಿಲ್ಲ, ಅಂಡ್ ಕಾನ್ಸಂಟ್ರೇಷನ್ ಕೆಲಸ ಮಾಡ್ಲಿಕ್ಕೂ ಆಗುದಿಲ್ಲ, ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಫಟಿಗ್, ಯಾವಾಗ ನೋಡಿದ್ರು ವೀಕ್ನೆಸ್. ದಿಸ್ ಈಸ್ ಆಲ್ ಆಸಿಡಿಕ್. ಆಸಿಡಿಕ್ ಇದ್ದವರಿಗೆ ನೀವು ಈ ಪ್ರಾಡಕ್ಟ್, ನಮ್ಮ ಪ್ರಾಡಕ್ಟ್ ಒಂದು ವರ ಇದ್ದ ಹಾಗೆ. ಅದಕ್ಕೋಸ್ಕರ ನಾನು ಹೇಳೋದು, ಈ ಪ್ರಾಡಕ್ಟ್ ಅನ್ನ ನೀವು ಇವತ್ತೇ, ಇದು ಪ್ರಾಡಕ್ಟ್ ಯಾಕಂದ್ರೆ ಪೊಸಿಷನ್ ಮಾಡ್ಬೇಕಾದ್ರೆ ಏನೆಲ್ಲ ನಿಮ್ಗೆ ಬೇಕು ಅಂದ್ರೆ ಇದು ಎಲ್ಲ ಜನರಿಗೆ ಬೇಕಂತಲ್ಲ, ನಿಮ್ಗೆ ಗೊತ್ತಿರಬೇಕು ಎಲ್ಲಿ ವರ್ಕ್ ಆಗ್ತದೆ ಅಂತ. ಇದರ ಪರಿಚಯ ಎಷ್ಟು ಜನರಿಗಿದೆ? ಕೈ ಎತ್ತಿ. ಇದರ ಪರಿಚಯ ಎಷ್ಟು ಜನರಿಗಿದೆ? ಈಗ ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಭಾರತ ದೇಶದಲ್ಲಿ ಎಷ್ಟು ಕೋಟಿ 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 ಖರ್ಚಾಗ್ತದೆ. ಆಂಟಾಸಿಡ್, ಆಂಟಿಗ್ಯಾಸ್ ಜೆಲ್ ಇರ್ಬೋದು, ಡೈಜಿನ್ ಇರ್ಬೋದು, ಜೆಲುಸಿಲ್ ಇರ್ಬೋದು. ಎಷ್ಟು ಖರ್ಚಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖರ್ಚಾಗ್ತದೆ. ನಾವು ಒಂದು ಇದೆ ಸರ್, ನಾವು ನಮ್ದು ಬಾಡಿ ಎಷ್ಟು ಅಸಿಡಿಕ್ ಇದೆ ಅಂತ ಗೊತ್ತಾಗೋದಕ್ಕೆ ಒಂದು pH ಪೇಪರ್ ಸಿಗುತ್ತೆ ಸರ್, ಅದು ಸೈಂಟಿಫಿಕ್ ಶಾಪಲ್ಲಿ. ಅದು ನಾವು ಬಾಯಲ್ಲಿ ಸಲೆಯವರ ಟಚ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅದು ಎಲ್ಲೋ ಬಂತು ಅಂದರೆ ನಮ್ಮದು ಬಾಡಿ ಅಸಿಡಿಕ್ ಇದೆ ಅಂತ, ಗ್ರೀನ್ ಬಂತು ಅಂದರೆ ನಮ್ಮದು ಆಲ್ಕಲೈನ್ ಇದೆ ಅಂತ ನಮ್ಮದು ಬಾಡಿದು ಗೊತ್ತಾಗ್ಬಿಡುತ್ತೆ ಸರ್. ಅದನ್ನು ಎಲ್ಲಿ ಮೆಡಿಕಲ್ ಅಲ್ಲಿ ಸಿಗ್ತದಾ? ಇಲ್ಲ ಸರ್, ಇದು ಸೈಂಟಿಫಿಕ್ ಸ್ಟೋರ್ಸ್ ಇರುತ್ತಲ್ಲ ಸರ್, ಸೈಂಟಿಫಿಕ್ ಅಲ್ಲಿ ಸಿಗುತ್ತೆ ಸರ್ ಅದು. ಓಕೆ, ನೋಡಿ ನಿಮ್ಗೆ ಡಾಕ್ಟರ್ ಹೇಳ್ತಾರೆ, ಅನಿಲ್ ಹೇಳ್ತಾ ಇದ್ದಾರೆ. ಸೊ ನೀವು ಜಸ್ಟ್ ಪೇಪರ್, ನಿಮ್ಗೆ pH ಟೆಸ್ಟಿಂಗ್ ಪೇಪರ್, ನಿಮ್ಗೆ ರೇಟ್ ಕಮ್ಮಿ ಆಗ್ಬೋದು, ಟೆಸ್ಟ್ ಮಾಡ್ಕೊಂಡು ನೋಡ್ಬೋದು ಆಸಿಡಿಕ್ ಆಲ್ಕಲೈನ್ ಅಂತ ಬಾಡಿ. ಸೊ ಜಸ್ಟ್ ಬಾಯಲ್ಲಿ ಅದು ಒಂದು ಬಾಕ್ಸ್ ತಗೊಂಡ್ರೆ ಒಂದು 6 ತಿಂಗಳು ಬರುತ್ತೆ ಸರ್ ಅದು. ಓಕೆ, ಆ ಬಾಕ್ಸ್ ನಿಮ್ಗೆ ಸಿಕ್ಕಿದ್ರೆ ನಿಮ್ಗೆ 6 ತಿಂಗಳವರೆಗೆ ನೀವು ಅದು ಯೂಸ್ ಮಾಡ್ಬೋದು ಅಂತ ಚೆಕ್ ಮಾಡಿ. ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ಬಾಡಿ ಅಸಿಡಿಕ್ ಆಲ್ಕಲೈನ್ ಅಂತ. ಸೊ ಇದರಿಂದ ನೀವು ಕಂಡುಹಿಡಿಬಹುದು ಅಂತ ಹೇಳ್ತಾರೆ. ಸೊ ಜಸ್ಟ್ ಇದನ್ನ ನೀವು ಎಷ್ಟು ಅವಾಯ್ಡ್ ಮಾಡ್ತೀರಿ ಅಷ್ಟು ನೀವು ಜಾಸ್ತಿ ಆರಾಮಾಗಿರ್ತೀರಿ, ಅಷ್ಟೇ ನಾನು ಹೇಳೋದು. ಓಕೆ, ಸೊ ಇಲ್ಲಿ ಇದರದ್ದು ಎಷ್ಟು ಖರ್ಚಾಗ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಒಂದೊಂದು ಪ್ರಾಡಕ್ಟು ಎಷ್ಟು ಲಕ್ಷ ಕೋಟಿ ಅಷ್ಟು ಕಂಪನಿಗಳು ದುಡ್ಡು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನರಿಗೆ ಅಸಿಡಿಕ್ ಗ್ಯಾಸ್ಟ್ರಿಕ್, ಡಾಕ್ಟರ್ ಹೇಳಿದ್ರು ನೋಡಿ ಆಗ್ಲೇ, ಯಾವ್ದಿದಾದ್ರೂ ಆಸಿಡಿಕ್ ಅಥವಾ ಗ್ಯಾಸ್ಟ್ರಿಕ್ ಇದೆ ಇದರಲ್ಲಿ ಇರ್ತಾರೆ. ಎಷ್ಟೋ ಪ್ರಾಡಕ್ಟ್, ಎಷ್ಟೋ ಕಂಪನಿಗಳು ಕೋಟಿಗಟ್ಟಲೆ ಇದರಲ್ಲಿ ಹಣ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಅಡಿಕ್ಷನ್ ಆಗಿದೆ ಅಂತ ನೋಡಿ. ಅದು ತಗೊಂಡ್ರೆ ಮಾತ್ರ ನಾನು ಸರಿ ಆಗ್ತೀನಿ ಅಂತ ಆ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ. ಹಾಗೆ ಎ ನಾರ್ಮಲ್ pH ವ್ಯಾಲ್ಯೂಸ್ ಆಫ್ ಹ್ಯೂಮನ್ ಬಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ಚೆಕ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇದು ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಬೇಕಾದ್ರೆ ನಮ್ಮ ಬಾಡಿಯ pH ಎಷ್ಟು ಇರಬೇಕು. ಈವನ್ ಎಷ್ಟೋ ಡಾಕ್ಟರ್ಗೆ ಇದು pH ಬಗ್ಗೆ ಗೊತ್ತಿರೋದಿಲ್ಲ. ಅವರು ಓನ್ಲಿ ಬೇರೆ ಅದರ್ BP ಶುಗರ್ ಅಷ್ಟ pH ಬಗ್ಗೆ ಜಾಸ್ತಿ ಡೀಪ್ ಆಗಿ ಹೋಗುವುದಿಲ್ಲ. ಯಾರಿಗೆ ಹೆಲ್ತ್ ಕಾನ್ಶಿಯಸ್ ಇದೆ ಅವರಿಗೆ ಬೇಕಾಗ್ತದೆ. ಸೊ ಇಲ್ಲಿ ನಮ್ಮ ಸ್ಟಾಮಕ್ pH ನಿಮಗೆ 1.0 to 3.0 ಕೊಟ್ಟಿದ್ದಾರೆ. ಅಥವಾ ನಮ್ಮ ಏನು ಸಲೈವ ಅಂತ ಈಗ ಹೇಳಿದ್ರಲ್ಲ, ಅದು 6.5 to 7.5 ಇರಬೇಕು ಅಂತಿದೆ. ಲಂಗ್ಸ್ 7.38, 7.42 ಅಂಡ್ ಬ್ಲಡ್ 7.35, 7.45 ಇದೆ. ಯೂರಿನ್ 4.5 to 8 ವರೆಗೆ ಇರ್ತದೆ. ಲಂಗ್ಸ್ ಇದೆ. ಅಂಡ್ ಗ್ಯಾಸ್ಟ್ರಿಕ್ ಜ್ಯೂಸಸ್ 1.2, 3.0 ಇರ್ತದೆ. ಅಂಡ್ ಯಾವುದು ಸೆರೆಬ್ರೋಸ್ಪೀನಲ್ ಫ್ಲೂಯಿಡ್ ಇದೆ 7.3, 7.4 ಇರಬೇಕು. 7 ಇಸ್ ದ ನ್ಯೂಟ್ರಲ್. ಲೆಫ್ಟ್ ಅಂಡ್ ರೈಟ್ ಕಾಣ್ತದೆ. ರೈಟ್ ಇಸ್ ಆಲ್ಕಲೈನ್, ಲೆಫ್ಟ್ ಇಸ್ ನಿಮ್ಗೆ ಆಸಿಡಿಕ್. ಸೊ ಹಾಗಾಗಿ ಎದೆ ಉರಿ ಬರ್ತದೆ, ಎದೆಯಲ್ಲಿ ಹಿಡ್ಕೊಂಡಾಗ ಆಗ್ತದೆ, ಕುತ್ತಿಗೆ ಆಗ್ತದೆ. ಸೊ ಅಫ್ಕೋರ್ಸ್ ಎಲ್ಲೋ 1% ಜನರಿಗೆ ಇರ್ಬೋದು ಇದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು.
ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಇದು ಬಿಕಾಸ್ ಆಫ್ ದ ಅಸಿಡಿಟಿಯಿಂದ ನಿಮಗೆ ಇದು ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ವೈ ಐ ಆಮ್ ಹ್ಯಾವಿಂಗ್ ಅಸಿಡಿಟಿ, ವೈ ಇಸ್ ದಿಸ್ ನಾಟ್ ಗೆಟಿಂಗ್ ಕ್ಯೂರ್ಡ್? ಯಾರಾದ್ರೂ ಹೇಳ್ಬೋದಾ? ನನಗೆ ಅಸಿಡಿಟಿ ಉಂಟು, ನಾನು ಎಲ್ಲಾ ಮಾತ್ರೆ ತಗೊಂಡ್ರು ಯಾಕೆ ಕ್ಯೂರ್ ಆಗೋದಿಲ್ಲ ಅಂತ ಯಾರು ಹೇಳ್ಬೋದು? ಸರ್, ಡ್ರಗ್ಸ್ ಓವರ್ಲೋಡ್ ಆಗುತ್ತೆ ಬಾಡಿಗೆ. ಓಕೆ. ಮತ್ತೆ ಅದು ಜೀರ್ಣಕ್ರಿಯೆಗೆ ತೊಂದರೆ ಮಾಡ್ತದೆ. ತಗೋಬಾರ್ದು ಅಂತಲ್ಲ, ಡಾಕ್ಟರ್ ಹೇಳಿದ್ರು ನೋಡಿ. ಈಗ ಅದು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ. ಈಗ ಸುಮ್ನೆ ಅದು ತಗತಲೇ ಇರ್ತೀವಿ. ಯಾಕೆಂದ್ರೆ ಉದಾಹರಣೆ, ನಂದೇ ಒಂದು ಊರಲ್ಲಿದ್ದಾಗ ಹೆವಿ ನನಗೆ ಲೆಫ್ಟ್ ಪೈನ್ ಬಂದಾಗ ನಾನು ತುಂಬಾ ಅಂಟಾಸಿಡ್ಗಳನ್ನು ನುಂಗಿದ್ದೆ. ನನಗೆ ರಿವರ್ಸ್ ಆಗಿತ್ತು, ತುಂಬಾ ರಿವರ್ಸ್ ಅಂದ್ರೆ ಅದು ನಾಲ್ಗೆ ಮೇಲೆಲ್ಲ ವೈಟ್ ಪ್ಯಾಚಸ್ ಬಂದ್ಬಿಟ್ಟಿತ್ತು. ಅದು ಇವಾಗ ನೋಡಿ, ಇವಾಗೆಲ್ಲ ರಿವರ್ಸ್ ಅಂತ ಹೇಳ್ತಾರಲ್ಲ, ನಮ್ಗೆ ಪ್ರಾಡಕ್ಟ್ ರಿವರ್ಸ್ ಏಜ್ ಅಂತ, ನಾವ್ ಅದರಿಂದ ದೂರ ಬಿಟ್ಟಿದೀವಿ. ಗೊತ್ತಾಯ್ತು ನಮ್ಗೆ, ಸೀಕ್ರೆಟ್ ಗೊತ್ತಾದಾಗ ನಮ್ದೇ ಸ್ಟೈಲ್ ನಾವು ಇರ್ಬೋದಲ್ಲ ಸರ್. ಓಕೆ. ಸೊ ಹಾಗಾಗಿ ನಾನು ಹೇಳೋದು ನಿಮ್ಗೆ, ಇದನ್ನ ನೀವು ಕಂಟಿನ್ಯೂ ಯೂಸ್ ಮಾಡಿ. ಹೇಳಿ ಸರಿ. ಇದಕ್ಕೆ ಎಸಿಡಿಟಿಗೆ ಡಾಕ್ಟರ್ ಹತ್ರ ಹೋಗಿ ತಗೊಳ್ತಾರೆ, ಅವ್ರಿಗೇನೋ ಇನ್ಸ್ಟೆಂಟ್ ಒಂದು ರಿಲೀಫ್ ಸಿಗುತ್ತೆ ಸರ್. ಮತ್ತೆ ಪುನಃ ಮತ್ತೆ ತಗೊಳ್ಳೋದು ಎಲ್ಲ ಎಸಿಡಿಕ್ ಪ್ರಾಡಕ್ಟ್ ನೇ ಮತ್ತೆ ಯೂಸ್ ಮಾಡ್ತಾ ಇರ್ತಾರಲ್ಲ ಸರ್. ಹಾಗಾಗಿ ಅದು ಕ್ಯೂರ್ ಅಂತ ಆಗುದೇ ಇಲ್ಲ. ಮತ್ತೆ ಮತ್ತೆ ತಿಂತಾ ಇರುವ ಎಲ್ಲಾ ಪ್ರಾಡಕ್ಟ್ ಎಸಿಡಿಕ್ ಆಗಿರೋದ್ರಿಂದ ಆರಾಮಾಗಲ್ಲ ಸರ್ ಅವರು. ಓಕೆ, ಕರೆಕ್ಟ್. ಯುವರ್ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್ ಅವ್ರು ಚೇಂಜ್ ಮಾಡ್ಲಿಕ್ಕೆ ಎಷ್ಟೋ ಹೇಳಿದ್ರು ನೋಡಿ. ರಾತ್ರಿ 10-11 ಊಟ ಮಾಡ್ತಾರೆ, ಮತ್ತೆ ಊಟ ಮಾಡಿ ಮತ್ತೆ ಪುನಃ ಟಿವಿ ನೋಡ್ತಾ ಕೂತ್ಕೊಳ್ತಾರೆ. ಆಮೇಲೆ ಗ್ಯಾಪ್ ಇಲ್ಲ, ಊಟಕ್ಕೂ ನಿದ್ರೆಗೂ ಗ್ಯಾಪ್ ಇಲ್ಲ. ಸೋ ಮೆನಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಸಹ ಹೇಳಿದಾರೆ ಅವರು. ಸೊ ಹಾಗಾಗಿ ಅದು ಸಹ ಒಂದು ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕಾಗಿದೆ. ಸೊ ಹಾಗಾಗಿ ಇದಕ್ಕೆ ಹೇಗೆ ಪರಿಹಾರ ಯಾಕೆ ಅಂತ ನೋಡೋಣ. ಸೊ ಅಸಿಡಿಕ್ ಬಂದಾಗ ನಿಮ್ಗೆ ಬಿಕ್ಕಳಿಕೆ, ಅಜೀರ್ಣ ಬಾಧೆ, ಅಸಿಡಿಟಿಯ ಸಂಕಟ ಹಲವು ಇದೆಲ್ಲ ಕಾಣ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಕಂಡು ಬರ್ತದೆ. ಸೊ ಇದನ್ನ ನಿಮ್ಗೆ ಇದೆ ಅಂತ ಹೇಳಿದ್ರೆ ಅಸಿಡಿಟಿ ಉಂಡಂತ ಅರ್ಥ. ಸೊ ಗ್ಯಾಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ಗ್ಯಾಸ್ ನೋವು, ಎದೆಯಲ್ಲಿ ಉರಿ ಹೇಗೆ ನಿವಾರಣೆ ಮಾಡೋದು, ಅದಕ್ಕೆ ನಾವೀಗ ನಿಮ್ಗೆ ಈ ಪ್ರಾಡಕ್ಟ್ ಅನ್ನ ತಂದಿರೋದು. ಯಾಕಂದ್ರೆ ಇದು ಸಮಸ್ಯೆ ಮ್ಯಾಕ್ಸಿಮಮ್ ಜನರಿಗೆ 10 ಔಟ್ ಆಫ್ 8 ಅಂತ ಹೇಳ್ತಾರೆ. 10ರಲ್ಲಿ 8 ಜನರಿಗೆ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಲೈಫ್ ಸ್ಟೈಲ್ ಆ ತರ ಇದೆ. ಈಗ ಮೇಡಮ್ ಹೇಳಿದಾಗೆ ಅದು ಲೈಫ್ ಸ್ಟೈಲ್ ಡಿಸೀಸ್. ಆ ರೀತಿ ಅದನ್ನ ಯಾವ ರೀತಿ ಕರೆಕ್ಟ್ ಮಾಡ್ಬೋದು? ಆಸಿಡ್ ಲೋಡ್ ಅಂಡ್ ಆಲ್ಕಲೈನ್ ಅಂಡ್ ಕಿಡ್ನಿ ಫಿಲ್ಟ್ರೇಷನ್, ಆಸಿಡ್ ಫಾರ್ಮಿಂಗ್ ಫುಡ್ ಅನ್ನ ತಗೊಳ್ತೀವಿ ನೋಡಿ, ಪ್ರೊಸೆಸ್ಡ್ ಫುಡ್, ಸೋಡಾ ಅಂಡ್ ಆಲ್ಕೋಹಾಲ್ ಅಂಡ್ ಸ್ಟ್ರೆಸ್ ಅಂಡ್ ಟಾಕ್ಸಿನ್ ಬರ್ಡನ್, ಇದರಿಂದ ಯಾವ ರೀತಿ ಆಗ್ತದೆ. ಅದೇ ನೀವು ಆಲ್ಕಲೈನ್, ಈಗ ನೀವು ಜಸ್ಟ್ ನಮ್ಮ ಸೂಪರ್ ಗ್ರೀನ್ ತಗೊಂಡ್ರೆ ಏನು ವೆಜಿಟೇಬಲ್ ಅಂಡ್ ಫ್ರೂಟ್ಸ್ ಇಂದ ತಯಾರು ಮಾಡ್ತಾರೆ, ಮಿನರಲ್ಸ್ ಅಂಡ್ ಬಫರ್ಸ್ ತಯಾರು ಮಾಡಿರ್ತಾರೆ, ಹೈಡ್ರೇಷನ್ ಇದು ಆಗ್ತದೆ. ಸೊ ಕಿಡ್ನಿ ಮತ್ತೆ ಬಫರ್ ಸಿಸ್ಟಮ್ ಅನ್ನು ಯಾವ ರೀತಿ ಕರೆಕ್ಟ್ ಮಾಡ್ತದೆ, H+HCO3 and H2CO3 and CO2 and H2O. ಸೊ ಯಾವ ರೀತಿ ಕನ್ವರ್ಟ್ ಮಾಡಿ ಕೀ ಬೆನಿಫಿಟ್, ಸಪೋರ್ಟ್ ದ ಫಿಲ್ಟ್ರೇಷನ್ ಅಂಡ್ ಪ್ರಿಸರ್ವ್ ದ ಬಫರಿಂಗ್ ಅಂಡ್ ಮೇ ಏಡ್ ಮಂತ್ಲಿ ಮೆಥಿಲೇಷನ್. ಸೊ ಈ ತರ ಬಾಡಿಯನ್ನ ಯಾವ ರೀತಿ ಕರೆಕ್ಟ್ ಮಾಡ್ತದೆ ಆಲ್ಕಲೈನ್ ಫುಡ್ ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಬೇಕು, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು ಹೊರತು ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಆದಷ್ಟು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಹೊಟ್ಟೆ ಇರ್ಬೋದು, ಎದೆ ಇರ್ಬೋದು, ಬ್ರೈನ್ ಇರ್ಬೋದು, ಇದಕ್ಕೆಲ್ಲ ನೀವು ಈ ಪ್ರಾಡಕ್ಟ್ ನಾವು ಏನ್ ಮಾಡ್ತೀವಿ, ನಾನು ಯಾವಾಗಲೂ 20-80 ಇವತ್ತು ರಿವರ್ಸ್ ಆಗಿದೆ. ನೀವು ಆದಷ್ಟು ನೀವು ಆಲ್ಕಲೈನ್ ಬೇಸ್ ಕ್ಷಾರೀಯವಾದ ಆಹಾರಗಳನ್ನ ಸೇವಿಸಿದ್ರೆ ಮಾತ್ರ ಅದು ಸಾಧ್ಯ, ಅದರ್ವೈಸ್ ನಾಟ್ ಪಾಸಿಬಲ್. ನೀವು ಅದರ ಬಗ್ಗೆ ತುಂಬಾ ಈಗ ಥಿಂಕ್ ಮಾಡ್ಬೇಕು. ವಾಟ್ ಈಸ್ ಕ್ಷಾರೀಯವಾದ? DXN ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಅದು ಕ್ಷಾರೀಯವಾಗಿರುತ್ತೆ. ಸೊ ಇದನ್ನ ತಗೊಳ್ಳೋದ್ರಿಂದ ನೀವು ಕರೆಕ್ಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ DXN ಕಂಪನಿ ಈ ಸೂಪರ್ ಗ್ರೀನ್ ಅನ್ನ ತಂದಿದೆ. ಈ ಸೂಪರ್ ಗ್ರೀನ್ ಸ್ಪೆಷಾಲಿಟಿ ಏನು ಅಂತ ಈಗ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇದರಲ್ಲಿರುವ ಐಟಮ್ ಏನು ಅಂತ ನಾನೇನು ಡೀಟೇಲ್ ಎಲ್ಲದೂ ಹೇಳಿಕ್ ಹೋಗೋದಿಲ್ಲ, ಯಾಕಂದ್ರೆ ಟೈಮ್ ಆಗ್ತದೆ. ಇದರಲ್ಲಿ ನಿಮ್ಗೆ ಮೈನ್ ವೀಟ್ ಗ್ರಾಸ್ ಪೌಡರ್ ಇದೆ, ಇದರಲ್ಲಿ ನಿಮ್ಗೆ ಸ್ಪಿರುಲಿನಾ ಇದೆ, ಇದರಲ್ಲಿ ನಿಮ್ಗೆ ನುಗ್ಗೆ ಸೊಪ್ಪಿದೆ, ಅಂಡ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಇದೆ. ಆಲ್ಫಾ ಇದೆ. ಮ್ಯಾಕ್ಸಿಮಮ್ ಇದರ ರಿಸರ್ಚ್ ಪ್ರಕಾರ ನಿಮ್ಗೆ ಬಾಡಿಯನ್ನು ಕಂಪ್ಲೀಟ್ ವಿತ್ ಇನ್ ನೋ ಟೈಮ್ ನೋಡಿ ಇದು ಬಾಡಿಯನ್ನು ಆಲ್ಕಲೈನ್ ಮಾಡ್ತದೆ. ಎಷ್ಟು ಜನರಿಗೆ ಆಲ್ಫಾ ನೋಡಿದ್ರಿ, ಆಲ್ಫಾ ಸಸ್ಯ ನೋಡಿದ್ರಿ? ಸೊ ಅದನ್ನ ತೋರಿಸ್ತೀನಿ ನಿಮ್ಗೆ. ಸ್ಪಿನಾಚ್ ಲೀವ್ಸ್, ಇವನ್ ಸ್ಪಿನಾಚ್ ಕೂಡ ನಿಮ್ಗೆ ಮೆಂತೆ, ಸ್ಪಿನಾಚ್ ಅಂದ್ರೆ ಮೆಂತೆ ಅಲ್ಲ, ಮೆಂತೆ ಸೊಪ್ಪಿನ ಪುಡಿ ಸಹ ಇದರಲ್ಲಿ ಇದೆ. ಸೊ ಹಾಗಾಗಿ ಇದನ್ನ ನೋಡ್ತಾ ಹೋಗಿ, ಮತ್ತೆ ನಿಮ್ಗೆ ಡೀಟೇಲ್ ಮತ್ತೆ ನೋಡೋಣ. ಇದರಲ್ಲಿ ನಿಮ್ಗೆ ಏಲಕ್ಕಿ ಪೌಡರ್ ಇದೆ ಇದರಲ್ಲಿ, ಅಂಡ್ ಸಿನಮೆನ್ ಬಾರ್ಕ್ ಪೌಡರ್ ಇದೆ ಇದರಲ್ಲಿ. ನೆಕ್ಸ್ಟ್ ಕ್ಲೋವ್ ಪೌಡರ್ ಇದೆ, ಅಂಡ್ ಲೆಮನ್ ಗ್ರಾಸ್ ಅದಿದೆ, ಫೆನಲ್ ಪೌಡರ್ ಇದೆ, ಅಂಡ್ ಫ್ಲೆಕ್ಸೀಡ್ ಪೌಡರ್ ಇದೆ, ಸಿಸೇಮ್ ಸೀನ್ ಪೌಡರ್ ಇದೆ, ಬೀಟ್ರೂಟ್ ಇದೆ ಇದರಲ್ಲಿ,
ಬಾರ್ಲಿ ಸಿ ಪೌಡರ್ ಇದೆ ಆ್ಯಂಡ್ ಟರ್ಮರಿಕ್ ಪೌಡರ್ ಇದೆ. ಇದು ಮೇಯ್ನ್ ಐಟಮ್ ನಾನು ಹೇಳಿರೋದು. ಇದಲ್ಲದೆ ಬೇಕಾದಷ್ಟು ನಿಮಗೆ ಇದರಲ್ಲಿ ಅಂಶಗಳಿದೆ. ಬಾರ್ಲಿ ಇದೆ ಇದರಲ್ಲಿ. ಬಾರ್ಲಿ ಹೊಟ್ಟೆ ಬೊಜ್ಜು, ತೂಕ ಇಳಿಕೆ, ಜೋತು ಬಿದ್ದಿರುವ ಹೊಟ್ಟೆ, ಕಿಡ್ನಿ ಸ್ಟೋನ್, ಮೂತ್ರದ ಸಮಸ್ಯೆ ಇದ್ರೆ ಮಧುಮೇಹಗಳಿಗೆ ಬಾರ್ಲಿ ನೀರು ಉತ್ತಮ ಅಂತ ರಿಸರ್ಚ್ ಹೇಳ್ತದೆ. ಸೊ ರಿಸರ್ಚ್ ಪ್ರಕಾರ ಈ ಬಾರ್ಲಿ, ಇದರಲ್ಲಿ ನಿಮಗೆ ಬಾರ್ಲಿಯನ್ನ ನಾವು ಹಾಕಿದ್ದೀವಿ. ನೆಕ್ಸ್ಟ್ ಬಂತದೆ ಇದರಲ್ಲಿ ಇರೋದು ನಿಮಗೆ ಫ್ಲೆಕ್ಸೀಡ್. ಫ್ಲೆಕ್ಸೀಡ್ ಇಸ್ ವೆರಿ ಗುಡ್ ಫಾರ್ ಎಸ್ಪೆಷಲಿ ಹಾರ್ಟಿಗೆ ತುಂಬಾ ಒಳ್ಳೇದು. ಇದರಲ್ಲಿ ಫ್ಲೆಕ್ಸೀಡ್ ಅನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಎಸ್ಪೆಷಲಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇದು ಕೊಟ್ಟಿದ್ದಾರೆ. ಸೀಡ್ ಇಸ್ ದ ಬೆಸ್ಟ್ ಫಾರ್ ಗರ್ಲ್ಸ್ ಆರ್ ನಾಟ್ ಓನ್ಲಿ ಗರ್ಲ್ಸ್ಗೆ ಒಂದು ಉತ್ತಮ, ಯಾಕಂದ್ರೆ ನಿಮಗೆ ಬಾಡಿ ಮೈಂಟೈನ್ ಮಾಡಲಿಕ್ಕೆ ಫ್ಲೆಕ್ಸೀಡ್. ಅದಲ್ಲದೆ ಬೇಕಾದಷ್ಟು ಇದರಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಇದರಲ್ಲಿ ಇರೋದ್ರಿಂದ ಬಾಡಿಯನ್ನು ಇದು ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ತುಂಬಾ ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಇದರಲ್ಲಿ ಟರ್ಮರಿಕ್ ಇದೆ. ಟರ್ಮರಿಕ್ ಬಗ್ಗೆ ನಾನು ಹೇಳಲು ಅಗತ್ಯನೇ ಇಲ್ಲ, ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿದೆ. ಇದು ಆಕ್ಚುಲಿ ಆಂಟಿ ಬ್ಯಾಕ್ಟೀರಿಯಾ ಅಂಡ್ ಆಂಟಿ ಇನ್ಫ್ಲಮೇಷನ್, ಹಾಗಾಗಿ ಇದು ವರ್ಕ್ ಆಗ್ತದೆ. ಇದರಲ್ಲಿ ಹೈಯೆಸ್ಟ್ ನಿಮಗೆ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಉರಿಯೂತ ಅಂಡ್ ಜೀರ್ಣಕ್ರಿಯೆ ಅಂಡ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಿದುಳಿನ ಆರೋಗ್ಯಕ್ಕೆ ಇದು ಒಳ್ಳೆಯದು. ಅಂಡ್ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಉತ್ಕರ್ಷಣ ನಿರೋಧಕಗಳ ಸಮೃದ್ಧವಾಗಿದೆ. ಕೀಲುಗಳು ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಎಷ್ಟು ಅರಿಶಿಣದ ಪ್ರಯೋಜನ, ಇದರಲ್ಲಿ ಅರಿಶಿಣವನ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಕಮ್ಸ್ ತುಳಸಿ ಇದೆ. ಇದು ತುಳಸಿ ನಾವು ಯಾವ ಲೆವೆಲಲ್ಲಿ ಇಟ್ಟಿದ್ದೀವಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ತುಳಸಿಯನ್ನ ನಾವು ಕಿವಿಯಲ್ಲಿ ಇಟ್ಕೊಳ್ತೀವಿ ಅಲ್ವಾ? ಯಾಕೆ ಇಟ್ಕೊಳ್ತೀವಿ? ಅದೊಂದು ಆ ರೀತಿಯಲ್ಲಿ ಇದೆ. ದೈವ ಕೃಪೆಯಿಂದ ಅದು ಬಂದಿರಬಹುದು. ರೋಗ ನಿರೋಧಕ ಶಕ್ತಿಯನ್ನು, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒತ್ತಡ ನಿವಾರಣೆಗೆ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶೀತ ಮತ್ತು ಕೆಮ್ಮು ನಿವಾರಣೆಗೆ ಇದು ಒಳ್ಳೆಯದು. ಹಾಗೆಯೇ ಉಸಿರಾಟದ ಸುಧಾರಣೆಗೆ ತುಳಸಿ ನಂಬರ್ 1 ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ತುಳಸಿಯನ್ನು ಆ್ಯಡ್ ಮಾಡಿದ್ರು. ನೆಕ್ಸ್ಟ್ ಕಮ್ಸ್ ದ ಆಲ್ಫಾ. ನಾನು ಆಗ್ಲೇ ಹೇಳಿದೆ ನಿಮಗೆ ಆಲ್ಫಾ ಇದೆ ಇದರಲ್ಲಿ. ಇದು ನಿಮಗೆ ರ್ಯಾರ್, ನಿಮಗೆ ಇದು ಸಿಗೋದು, ಇದು ರ್ಯಾರ್ ಅಂತ ಹೇಳಿದ್ರೆ ಅಪರೂಪ. ನೀವೆಲ್ಲ ಸಿಗ್ತದೆ ನಿಮಗೆ, ಇದು ನಿಮಗೆ ಎಲ್ಲ ಕಡೆ ಸಿಗುವುದಿಲ್ಲ. ಸೊ ಇದು ಡೈರೆಕ್ಟ್ ಆಗಿ ನಿಮಗೆ ಬಾಡಿಯ ಅಸಿಡಿಟಿ ಮೇಲೆ ಡೈರೆಕ್ಟ್ ವರ್ಕ್ ಆಗ್ತದೆ ನೋಡಿ. ಫಾಸ್ಟ್ ರಿಲೀಫ್ ಬರ್ತದೆ ಅಂತ ಹೇಳ್ತಾರೆ ಬಿಕಾಸ್ ಆಫ್ ಆಲ್ಫಾ ಒಂದು ಸಸ್ಯದಿಂದ. ಇದರ ಎಲೆ ಎಲ್ಲ ನೋಡ್ಬೋದು ನೀವು. ಇಟ್ಸ್ ಒಂದು ಡಿಫರೆಂಟ್ ಭಗವಂತನ ಸೃಷ್ಟಿ ಇದೆ. ಇದರಲ್ಲಿ ಬೇಕಾದಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಸೊ ಇದನ್ನ ಆಲ್ಫಾ ಹೆಲ್ತ್ ಬೆನಿಫಿಟ್ ಒಂದೆರಡಲ್ಲ ನೋಡಿ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನಿಮಗೆ. ಫುಲ್ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇದರಲ್ಲಿದೆ. ರಿಲೀವ್ಸ್ ದಿ ಅಸ್ತಮ ಮತ್ತು ಅಲರ್ಜಿಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಕಿಡ್ನಿಗೆ ಒಳ್ಳೆಯದು, ಯೂರಿನರಿ ಟ್ರ್ಯಾಕಿಗೆ ಒಳ್ಳೆಯದು, ಲೋ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡ್ತದೆ, ಪೇನ್ ರಿಲೀಫಿಗೆ ಒಳ್ಳೆಯದು. ಆಮೇಲೆ ಬೆಸ್ಟ್ ಫಾರ್ ಪ್ರೊಟೆಕ್ಟ್ ಹಾರ್ಟ್, ಪ್ರೊಟೆಕ್ಟ್ ಅಂಡ್ ಡೈಜೆಷನ್ ಅಂಡ್ ಬ್ಲಡ್ ಶುಗರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಇದು ಆಲ್ಫಾ ಒಂದು 10 ಬೆನಿಫಿಟ್ಗಳು. ನೆಕ್ಸ್ಟ್ ನಿಮಗೆ ಟ್ರೆಡಿಷನಲ್ ಬೊಟಾನಿಕಲ್ಸ್ ಅಲ್ಲಿ ಯಾವ್ದೆಲ್ಲ ಯೂಸ್ ಮಾಡಿದ್ರೆ ತುಳಸಿ ಇದೆ, ಅಶ್ವಗಂಧ ಇದೆ, ಟ್ರಿಫಲಾ ಇದೆ, ಅಂಡ್ ಆಮ್ಲ ಇದೆ ಇದರಲ್ಲಿ, ಅಂಡ್ ಶತಾವರಿ ಕೂಡ ಇದೆ. ಸೊ ಈಗ ಆಮ್ಲದಲ್ಲಿ ನಿಮಗೆ 1 by 1 ಕೊಡ್ಬೋದು ನಾವು. ಎಷ್ಟು ಬೆನಿಫಿಟ್ಗಳು. ಈ ನೆಲ್ಲಿಕಾಯಿ ಇದೆಯಲ್ಲ, ಇದು ನಮ್ಮ ಮೇಡಮ್ ಅವರು, ನನಗೆ ಡಾಕ್ಟರ್ ಹೆಸರು ನೆನ್ಪೋಯ್ತು, ಅವ್ರು ಹೇಳ್ತಾರೆ ಇದು 100% ನಿಮಗೆ ಏನು ಅನಿಮಿಕ್ ಮತ್ತೆ ಮಾಲ್ ನ್ಯೂಟ್ರಿಷನ್ ಇದ್ರೆ ಹಿಮೋಗ್ಲೋಬಿನ್ ರೈಸ್ ಮಾಡಲಿಕ್ಕೆ ಇದು ನಂಬರ್ 1 ಅಂತ. ಸೊ ಇದು ಸಹ ನಮ್ಮ ಹತ್ರ. ಇನ್ನು ಎಸ್ಪೆಷಲಿ ಲೇಡೀಸ್ಗೆ ಋತುಚಕ್ರ ಕ್ರಮಬದ್ಧವಾಗಿರಿಸಿಕೊಳ್ಳಿ, ಜೀರ್ಣಕ್ರಿಯೆಗೆ, ತೂಕ ಇಳಿಸಿಕೊಳ್ಳಲು, ಮೂತ್ರ ಸೋಂಕು, ಮೂಳೆಗಳಿಗೆ ಪ್ರಯೋಜನ, ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ, ತೂಕ ಇಳಿಸಿಕೊಳ್ಳಲು ಸಹಕಾರಿ, ದೇಹವನ್ನು ಶಕ್ತಿಯುತವಾಗಿಸುತ್ತದೆ, ರೋಗ ಶಕ್ತಿಯನ್ನು ಬಲಗೊಳಿಸುತ್ತದೆ. ಬೇಕಾದಷ್ಟು ನಿಮಗೆ ಆರೋಗ್ಯದ ಬೆನಿಫಿಟ್ಗಳು ನಮಗೆ ನೆಲ್ಲಿಕಾಯಲ್ಲಿ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಇದರಲ್ಲಿ ನಿಂಬೆ, ಲೆಮನ್ ಗ್ರಾಸ್ ಕೇಳಿದ್ರಾ? ಲೆಮನ್ ಗ್ರಾಸ್ ಇದರಲ್ಲಿ ಆ್ಯಡ್ ಮಾಡಿದ. ಸೊ ಎಷ್ಟು ಐಟಮ್ ಅನ್ನ ಡಾಕ್ಟರ್ ಲಿಮ್ ಇದರಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ನಾವು ಪ್ರತಿಯೊಬ್ರು ಮನೆಯಲ್ಲಿ ಇಟ್ಕೊಳ್ಬೇಕು. ನೀವು ಅಂತ ಒಂದು ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲೇ ಸಿಕ್ಕಿದ್ರು ಬಿಡಲೇಬೇಡಿ ಹೇಳ್ತಾರೆ, ಹೌದಾ? ಯಾವುದು? ಲೆಮನ್ ಗ್ರಾಸ್. ಶೀತ, ಕೆಮ್ಮು, ಶುಗರ್, ಹಿಮೋಗ್ಲೋಬಿನ್ ಕೊರತೆ, ಗ್ಯಾಸ್ಟ್ರಿಕ್, ಮೂತ್ರಗಳ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಅದ್ಭುತ ಮನೆ ಮದ್ದು ಅಂತ ಹೇಳ್ತಾರೆ. ಯಾವುದು? ಲೆಮನ್ ಗ್ರಾಸ್, ಲಿಂಬೆ. ಸೊ ನಿಮ್ಗೆ ನೋಡಿರ್ಬೋದು ಲಿಂಬೆ ಹುಲ್ಲು, ಲೆಮನ್ ಗ್ರಾಸ್ ನಂಬರ್ 1. ನೆಕ್ಸ್ಟ್ ಕಮ್ಸ್ ನಿಮಗೆ ದ್ರಾಕ್ಷಿ ಆ್ಯಡ್ ಮಾಡಿದ್ದಾರೆ. ಇದು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ದ್ರಾಕ್ಷಿಗಳಿರ್ಬೋದು. ಡ್ರೈ ದ್ರಾಕ್ಷಿ, ಇದರಲ್ಲಿರುವ ಅಂಶ ರೆಸವರಾಟ್ರಾಲ್, ಹೃದಯ ಮತ್ತು ಮೆದುಳಿನ, ವಿಟಮಿನ್ ಕೆ ಮತ್ತು ವಿಟಮಿನ್ ಸಿ ಇದೆ. ಜಲ ಸಂಚಯನ, ದೇಹವನ್ನು ಹೈಡ್ರೇಟ್ ಆಗಿರಿಸ್ತದೆ. ಆಮೇಲೆ ಉತ್ಕರ್ಷ ನಿರೋಧ, ಜೀವಕೋಶ ರಕ್ಷಣೆಗೆ, ಅದಕ್ಕೋಸ್ಕರ ನೀವು ಇದನ್ನ ಬಳಸಬೇಕು ಹೇಳ್ತಾರೆ. ಸದೃಢ ಕೂದಲು, ಚರ್ಮ, ಮೂಳೆಗಳಿಗೆ ಮತ್ತು ಮುಟ್ಟಿನ ಸಮಸ್ಯೆಗೆ ಇದರಲ್ಲಿ ಎಳ್ಳು ಕಡು ಇದೆ. ಸೊ ಇದರಲ್ಲಿ ನಿಮಗೆ ಕಪ್ಪು ಎಳ್ಳನ್ನ ಯೂಸ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ನಿಮಗೆ ಏನೇನು ಬೆನಿಫಿಟ್ ಇದೆ ಅಂತ. ನೆಕ್ಸ್ಟ್ ಕಮ್ಸ್ ತ್ರಿಫಲಾ ಇದೆ. ಇದು ತ್ರಿಫಲಾ ನಾವು ಎಷ್ಟು ಕಡೆ ಯೂಸ್ ಮಾಡ್ತೀವಿ, ವಾತ ಮಿತ್ತ ಕಫ ಅಂತ. ಸೊ ಅದರಲ್ಲಿ
ಮೂರನ್ನು ಬ್ಯಾಲೆನ್ಸ್ ಮಾಡುವ ಅಂಶ ಇದರಲ್ಲಿ ಇರೋದ್ರಿಂದ ಇದರಲ್ಲಿ ತ್ರಿಫಲವನ್ನು ಕೂಡ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಸ್ವೀಟ್ನೆಸ್ ಬೇಕಲ್ಲ ನಿಮಗೆ. ಆರೋಗ್ಯದ ಖಜಾನೆ ಯಾವುದು ಅಂತ ಕೇಳಿದ್ರೆ ನಿಮಗೆ ಏನ್ ಹೇಳ್ತಾರೆ, ಡೇಟ್ಸ್, ಖರ್ಜೂರ ಎಲ್ಲ ತಿಂದಿರ್ತಾನೆ. ಖರ್ಜೂರ, ಈ ಖರ್ಜೂರದಲ್ಲಿ ಎಷ್ಟು ಬೆನಿಫಿಟ್ ಇದೆ, ಅದ್ರಲ್ಲಿ ಲಿಮಿಟ್. ದಿನಕ್ಕೆ ಒಂದು ತಪ್ಪಿದ್ರೆ 2, ಅದಕ್ಕಿಂತ ಜಾಸ್ತಿ ಹೋಗಿ, ಯಾಕಂದ್ರೆ ಇದು ಹೀಟ್, ಬಾಡಿಯನ್ನು ಹೀಟ್ ಮಾಡ್ತದೆ. ಸೊ ಹಾಗಾಗಿ ಇದು ಕೂಡ ನಮಗೆ ಹೀಟ್ ಕೂಡ ಬೇಕಾಗ್ತದೆ. ಸೊ ಅದನ್ನು ಸಹ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಸ್ವೀಟಿಗೆ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಮೊರಿಂಗಾ ಇದೆ. ಮೊರಿಂಗಾ ಇದ್ರೆ ಸತ್ತವ್ರನ್ನು ಜೀವ ಮಾಡ್ತಾರೆ ಅಂತ ಒಂದ್ ಕಡೆ ನಾವು ನೋಡ್ತೀವಿ. ಅಂತ ಒಂದು ಪವರ್ಫುಲ್ ಪ್ರಾಡಕ್ಟ್ ಅದು ಇದರಲ್ಲಿ ಆಡ್ ಮಾಡಿದ್ದಾರೆ, ಮೊರಿಂಗಾ. ಸೊ ನುಗ್ಗೆ ಸೊಪ್ಪಿನ ಪೌಡರ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ನಿಮ್ಗೆ ಏನೆಲ್ಲ ಇದು ಬೆನಿಫಿಟ್ ಇದು ನಮ್ಗೆ ಸಿಗ್ತದೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಬರ್ತದೆ ನಿಮ್ಗೆ ಶತಾವರಿ ಕೂಡ. ಶತಾವರಿ ಸೇವಿಸಿ ಸುಲಭದಲ್ಲಿ ಗರ್ಭಧರಿಸಿ ಹೆಣ್ಮಕ್ಳಿಗಂತೂ ಇದು ಮುಟ್ಟಿನ ಸಮಸ್ಯೆಗಳಿದ್ರೆ ಅಥವಾ ಬೇರೆ ಅದರ್ ಪ್ರಾಬ್ಲಮ್ಸ್ ಇದ್ರೆ ಅವರಿಗೂ ಕೂಡ ಇದರಲ್ಲಿ ಶತಾವರಿ ಹಾಕಿದ್ದಾರೆ. ಅದು ಅವರಿಗೆ ಹೆಲ್ಪ್ ಮಾಡ್ತದೆ. ಸೊ ಅವರ ಪಿರಿಯಡ್ ಸರಿ ಇಲ್ಲದೆ ಇರ್ಬೋದು, ಅಥವಾ ನಿಮ್ಗೆ ಕೆಲವು ಟೈಮ್ ವೇರಿಯೇಷನ್ ಇರ್ಬೋದು, ಅದಕ್ಕೆ ನಿಮ್ಗೆ ಈ ಶತಾವರಿ ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಇದ್ದ ವೀಟ್ ಗ್ರಾಸ್ ಪೌಡರ್ ಡಿಟಾಕ್ಸ್ ಮಾಡಲಿಕ್ಕೆ ಅಥವಾ ಬೂಸ್ಟ್ ಎನರ್ಜಿ ಲೆವೆಲ್ ಅನ್ನ ಸರಿ ಮಾಡಲಿಕ್ಕೆ, ಹೆಲ್ದಿ ಸ್ಕಿನ್ನಿಗೆ ಇದು ನಿಮ್ಗೆ ಈ ವೀಟ್ ಗ್ರಾಸ್, ಗೋಧಿ ಹುಲ್ಲು ಅಷ್ಟೇ, ಗೋಧಿ ಹುಲ್ಲಿನೇ ಪೌಡರ್ ಇದು. ಸೊ ಅಷ್ಟು ಮಿರಾಕಲ್ ಮಾಡ್ತದೆ. ಆಮೇಲೆ ಈವನ್ ಸ್ಪಿರುಲಿನ ಬಗ್ಗೆ ನಾವು ನಿಮ್ಗೆ ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಬೇಕಾದಷ್ಟು ಸಲ ಹೇಳಿದೀವಿ ಸ್ಪಿರುಲ್ನ ಏನ್ ಬೆನಿಫಿಟ್ ಇದೆ. ಇದರಲ್ಲಿ ಸ್ಪಿರುಲ್ನ ಕೂಡ ಆಡ್ ಮಾಡಿದ್ದಾರೆ. ಎಷ್ಟು ಐಟಮ್ ಇದೆ ನಾನು ಹೇಳಿದಲ್ಲ, ಇದರಲ್ಲಿ 26 ಐಟಮ್ಸ್ ಇದೆ. 26 ಇಂಥ ಒಂದು ಪ್ರಾಡಕ್ಟ್ ಇಟ್ಕೊಂಡು ನಾವು ಇದನ್ನ ಶೋಕೇಸ್ ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇದನ್ನ ನಾವು ಜನರಿಗೆ ತಿಳಿಸ್ತಾ ಇಲ್ಲ. ಜಸ್ಟ್ ನೀವು ಒಂದು ಜ್ಯೂಸ್ ಮಾಡ್ಬೇಕಾದ್ರೆ ಈಗ ಮಾಡಿ ತೋರ್ತೀನಿ ನಿಮ್ಗೆ. ಒಂದು ಜ್ಯೂಸ್ ನಿಮ್ಗೆ ಮಾಡಿ ಹೇಗೆ ಮಾಡ್ಬೋದು ಅದು. ನೆಕ್ಸ್ಟ್ ನಿಮ್ಗೆ ಡ್ರಾಪ್ ಇನ್ ಬಬಲ್ಸ್ ಅಪ್ ಅಂಡ್ ಸೊ ವಾಟ್ ಆರ್ ದ ಅದರ್ ರಿಫ್ರೆಶಿಂಗ್ ಫಿಸ್ ಅಪ್ಗ್ರೇಡ್ ಯುವರ್ ಹೈಡ್ರೇಷನ್ ರೊಟೀನ್. ನೀವು ಬಾಯಾರಿಕೆ ಆಗ್ತಾ ಇರ್ಬೋದು, ಜಸ್ಟ್ ಆವಾಗಲೂ ಕೂಡ ಯಾವ್ದಾವುದೋ ಸಾಫ್ಟ್ ಡ್ರಿಂಕ್ಸ್ ಕುಡಿತೀರಿ, ಅದರ ಬದಲು ನೀವು ಜಸ್ಟ್ 1 ಗ್ಲಾಸ್ ನಿಮಗೆ ಬೇಕಂದ್ರೆ ಕೋಲ್ಡ್ ಅಥವಾ ಬೇಕಂದ್ರೆ ಹಾಟ್, ಅದರ ನಾರ್ಮಲ್ ವಾಟರಲ್ಲೂ ಇದು ವರ್ಕ್ ಆಗ್ತದೆ, ನೀವು ಹಾಕ್ಬೋದು. ಬರ್ಸ್ಟ್ ದ ಫ್ಲೇವರ್, ಕ್ಲೀನ್ ಅಪ್ ಅಂಡ್ ಕ್ರಿಸ್ಪ್ ಟೇಸ್ಟ್ ಟು ದ ಡಿಲೈಟ್ ಯುವರ್ ಸೆನ್ಸಸ್. ಸೊ ಒಂದ್ಸಲ ನೀವು ಇದನ್ನ ಅಡ್ಜಸ್ಟ್ ಆದ್ರೆ ನಿಮ್ಗೆ ಆ ಟೇಸ್ಟೇ ಅದು ಬಾಡಿಗೆ ಬೇಕಾಗ್ತದೆ ಅಂತ ಆ ಥರದಲ್ಲಿ ಅದನ್ನ ತಯಾರು ಮಾಡಿದ್ದಾರೆ. ಕನ್ವೀನಿಯಂಟ್ ಅಂಡ್ ಆಫರ್ಬಿಸೆಂಟ್ ಅಂಡ್ ಟ್ಯಾಬ್ಲೆಟ್ಸ್ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡಿ. ಸಣ್ಣ ಒಂದು ನೋಡಿ ಇದರಲ್ಲಿ 15 ಇರ್ತದೆ, 15. ಸೊ ನ್ಯಾಚುರಲ್ ಫ್ಲೇವರ್, ನೋ ಆರ್ಟಿಫಿಷಿಯಲ್, ಯಾವುದೇ ನಿಮ್ಗೆ ಆರ್ಟಿಫಿಷಿಯಲ್ ಇದರಲ್ಲಿಲ್ಲ, ಸ್ಮೆಲ್ ಇರೋದಾಗ್ಲಿ, ಕಲರ್ ಇಲ್ಲ, ನ್ಯಾಚುರಲ್. ಸೊ ನೋ ರಿಫೈನ್ಡ್ ಶುಗರ್, ಅದು ಇಂಪಾರ್ಟೆಂಟ್. ನಮಗೆ ಕಂಪನಿ ಹಾಕ್ಬಿಡಿದೆಯಲ್ಲ, ಯಾವ್ದಾದ್ರು ಹಾಕ್ತಾರ ನೋಡಿ, ನೋ ರಿಫೈನ್ಡ್ ಶುಗರ್ ಇದರಲ್ಲಿ ಇಲ್ಲ. ಗಿಲ್ಟ್ ಫ್ರೀ ಸ್ವೀಟ್ನೆಸ್, ಮುಲ್ಲಾ ಅವರೇ ಏನಾಯ್ತು? ಸೊ ಗಿಲ್ಟ್ ಫ್ರೀ, ಗ್ಲೂಟನ್ ಫ್ರೀ, ಈವನ್ ಗ್ಲೂಟನ್ ಸಹ ಇದರಲ್ಲಿಲ್ಲ. ಸೇಫ್ ಫಾರ್ ಸೆನ್ಸಿಟಿವ್ ಲೈಫ್ ಸ್ಟೈಲ್, ಇದರಲ್ಲಿ ಗ್ಲೂಟನ್ ಇಲ್ಲ. ಅಂಡ್ ಟ್ರಾವೆಲ್ ಫ್ರೆಂಡ್ಲಿ, ಟ್ರೈಲಲ್ಲಿ, ಬಸ್ಸಲ್ಲಿ, ಫ್ಲೈಟಲ್ಲಿ, ಎಲ್ಲಿ ಬೇಕಾದ್ರೂ ನೀರು ಸಿಗ್ತದೆ ನಿಮಗೆ, ನೀರಿಗೆ ಇದು ಹಾಕ್ಬಿಟ್ರೆ ರೆಡಿ ಆಗುತ್ತೆ. ಆ ರೀತಿಯ ಪ್ರಾಡಕ್ಟ್ ನಮ್ಮ ಕಂಪನಿ ನಿಮಗೆ ಕೊಟ್ಟಿದೆ. ಆರೋಗ್ಯದ ಗಣ ಪಾಲಕ್, ಇದರಲ್ಲಿ ಪುನಃ ಪಾಲಕನ್ನು ಕೂಡ ಆಡ್ ಮಾಡಿದ್ದಾರೆ. ಪಾಲಕ್ ಸಹ ಇದೆ, ನೀವು ಪಾಲಕ್ ಡೇ ಟು ಡೇ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಾಡಿ ಪಿ ಎಚ್ ಅನ್ನ, ಇದು ಇಂಪಾರ್ಟೆಂಟ್ ಅಂದ್ರೆ ಬಾಡಿ pH ಅನ್ನ ಸರಿ ಮಾಡ್ತದೆ. pH ಇಂಪಾರ್ಟೆಂಟ್, ಪೊಟೆನ್ಸಿ ಆಫ್ ಹೈಡ್ರೋಜನ್, ಇದು ತಗೊಂಡಾಗ ಎಲ್ಲಾ ಪ್ರಾಡಕ್ಟ್ಗಳು ಇದು ವರ್ಕ್ ಆಗೋದು pH ಮೇಲೆ. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ, ಇದು pH ಅನ್ನ ಸರಿ ಮಾಡ್ತದೆ ಹೊತ್ತು ಡೈರೆಕ್ಟ್ ಆಗಿ ಯಾವುದೇ ಕಾಯಿಲೆ ಮೇಲೆ ವರ್ಕ್ ಆಗುದಿಲ್ಲ. ಯಾವಾಗ pH ನಿಮ್ಗೆ ಅಲ್ಕಲೈನಿಗೆ ಕನ್ವರ್ಟ್ ಆಗ್ತದೆ, ಸೊ 6.5 ಇರ್ತದೆ, 6ಕ್ಕೆ ಬರ್ತದೆ, 6ರಿಂದ 7ಕ್ಕೆ ಬರ್ತದೆ, 7 ಪಾಯಿಂಟ್, ಅವಾಗ ಆರಾಮ ದೇಹದ ಟೋಟಲಿ ನಿಮ್ಗೆ pH ಮಟ್ಟವನ್ನು ಸಮದು ದೇಹದ ವಿಷಕಾರಿ ಪದ ಹೊರಹಾಕಲು ಸಹಾಯ ಮಾಡ್ತದೆ. ಶಕ್ತಿಯನ್ನು ಹೆಚ್ಚಿಸಿ ಆಯಾಸ ಕಡಿಮೆ ಮಾಡ್ತದೆ, ರೋಗ ಶಕ್ತಿಯನ್ನು ಹೆಚ್ಚಿಸ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ, ಆಮ್ಲೀಯತೆ ಎದೆಯುರೆಯನ್ನು ಕಮ್ಮಿ ಮಾಡ್ತದೆ, ಸಂಧಿ ನೋವು, ಉರಿವು ಮತ್ತು ದೇಹವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ, ಚರ್ಮವನ್ನು ಆರೋಗ್ಯವಾಗಿಡುತ್ತದೆ, ಹೊಳಪು ಮತ್ತು ತಾಜಾತನ ದೇಹವನ್ನು ಕ್ಷಾರೀಯಗೊಳಿಸಿ ಒಟ್ಟು ಆರೋಗ್ಯವನ್ನು ಕಾಪಾಡುತ್ತದೆ. ಕ್ಷಾರೀಯ ಆಹಾರ ಆರೋಗ್ಯಕರ ಜೀವನ, ನೆನ್ಪಿಟ್ಕೊಳ್ಳಿ. ಕ್ಷಾರೀಯ ಆಹಾರ, ಎಷ್ಟು ಜನ ನಾನು ಹೇಳಿದ್ದು ಉಪ್ಪು, ಹುಳಿ, ಖಾರ, ಸ್ವೀಟು, ಖಾರ, 555, 355, ಡೀಪ್ ಫ್ರೈ ಎಲ್ಲ ಆಸಿಡಿಕ್. ನಿಮ್ಗೆ ಟೆಂಪರರಿ ನಿಮ್ಗೆ ಕಾಣಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಇಟ್ಸ್ ಎ ಪ್ರಾಬ್ಲಮ್. ಸೊ ಆದ್ರಿಂದ ಇದರಲ್ಲಿ ನಿಮ್ಗೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಪ್ಲಾಂಟ್ ಬೇಸಿಸ್ ಇದೆ, ಯಾವುದೇ ಕೆಮಿಕಲ್ಸ್ ಇದರಲ್ಲಿಲ್ಲ. ರೆಗ್ಯುಲರ್ ದಿನಕ್ಕೆ 1 ಅಥವಾ 2 ನೀವು ತಗೊಳ್ಳಿ ಬೆಳಿಗ್ಗೆ ಸಂಜೆ.
ಆರಾಮಾಗಿರಿ. ನಿಮ್ಮ ಯಾವ್ದ್ಯಾವ್ದೋ ಹೋಗ್ತೀರಿ, ಎಲ್ಲೋ ತಗೊಳ್ತೀರಿ, ಅದಕ್ಕಿಂತ 1000 ಟೈಮ್ಸ್ ಬೆಟರ್ ಅಂತ ಹೇಳ್ಬೋದು. 100% ಸಸ್ಯಾಯುಕ್ತ ಸುರಕ್ಷಿತ ಒಂದು ಆಹಾರ ಪಾನೀಯ ಅಂತ ಹೇಳ್ಬೋದು. ಸೊ ಓಕೆ, ಇದನ್ನ ಹೇಗೆ ತಯಾರು ಮಾಡ್ಬೋದು? ಜಸ್ಟ್ ನಿಮ್ಗೆ 1 ಗ್ಲಾಸ್ ನೋಡಿ ನೀರು ತಗೊಂಬಿಡಿ. 1 ಗ್ಲಾಸ್ ನೀರು ಕಾಣ್ತದ? ನೀರು ಇಲ್ಲಾದ್ರೆ ಪುನಃ ನಾನು ಸ್ಕ್ರೀನ್ ತೆಗಿಬೇಕಾಗ್ತದೆ. ಕಾಣ್ತದಲ್ಲ? ಕಾಣಿಸುತ್ತೆ ಸರ್, ಕಾಣಿಸುತ್ತೆ. ಕಾಣಿಸುತ್ತೆ ಸರ್, ಕಾಣಿಸುತ್ತೆ. ಓಕೆ, ಇದಕ್ಕೆ ನೀವು ಜಸ್ಟ್ ಇದರಲ್ಲಿ ಇದು ಟೈಟ್ ಇದೆ ಮಾತ್ರ, ಯಾಕಂದ್ರೆ ಗಾಳಿ ಹೋಗ್ಬಾರ್ದಂತ ಇದು ಟೈಟ್ ಇಟ್ಟಿದ್ದಾರೆ. ಸೊ ಟೈಟ್ ಅನ್ನ ನೀವು ತೆಗೆದು ಬಿಟ್ಟು ಇದರಲ್ಲಿ 15 ಕ್ಯಾಪ್ಸೂಲ್ಗಳು ಟ್ಯಾಬ್ಲೆಟ್ಸ್ಗಳು ಇರ್ತದೆ. ಜಸ್ಟ್ ನೀವು 1 ಟ್ಯಾಬ್ಲೆಟ್ಸ್ ತೆಗೆದು ಸೊ ನೀವು ಇದಕ್ಕೆ ಹಾಕಿದ್ರೆ ಆಯ್ತು ನೋಡಿ, 1ಕ್ಕೆ. ಸೊ ಇದಕ್ಕೆ 1 ಹಾಕಿಬಿಟ್ರೆ ನೋಡಿ, ಇದು ಇಮ್ಮಿಡಿಯೇಟ್ ನಿಮ್ಗೆ ಮೆಲ್ಟಿಂಗ್ ಸ್ಟಾರ್ಟ್ ಆಯ್ತು ನೋಡಿ, ಈ ತರ ಬರ್ತದೆ, ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಗೆ ಒಂದು ಜಾಸ್ತಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಫುಲ್ ಇದಾಗ್ಲಿಕ್ಕೆ ಒಂದು 3 to 4 minutes ಅಲ್ಲಿ ಫುಲ್ಲು ಕರಗಿಬಿಟ್ಟು ಕರೆಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಇಷ್ಟು ರೆಡಿ ಮಾಡ್ಲಿಕ್ಕೆ ಈಸಿ ಅಲ್ಲ. ನಿಮ್ಮ ಮನೆಯಲ್ಲಿ ನೀರುಂಟಾ? ಯಾರ ಮನೆಯಲ್ಲಿ ನೀರಿಲ್ಲ? ನೀರಿದೆ ಅಂತ ಹೇಳಿದ್ರೆ ನಿಮ್ಗೆ ಇದನ್ನ ತಯಾರು ಮಾಡ್ಲಿಕ್ಕೆ ಈಸಿ. ಊಟ ಆಗಿ ಒಂದು ಅರ್ಧ ಗಂಟೆ ಬಿಡಿ, ಮತ್ತೆ ಇದನ್ನ ತಗೊಳ್ಳಿ, ನೋಡಿ ಯಾವ ರೀತಿ ಇದು ನಿಮ್ಗೆ ಕರೆಕ್ಟ್ ಮಾಡ್ತದೆ. ವೆರಿ ಸಿಂಪಲ್. ಒಂದು ಒಳ್ಳೆಯ ಒಂದು ಇದನ್ನ ನಿಮ್ಗೆ ಒಂದು ಸ್ಟಾರ್ ಹೋಟೆಲ್ ಹೋದ್ರೆ ಇದಕ್ಕೆ ನಿಮ್ಗೆ ಚಾರ್ಜ್ ಎಷ್ಟು ಅಂತ ಹೇಳಿದ್ರೆ 200 ರೂಪಾಯಿ ಹೇಳ್ತಾರೆ. 200 rupees ಚಾರ್ಜ್ ಮಾಡ್ತಾರೆ ಒಂದಕ್ಕೆ. ಅದ್ರ ಮೇಲ್ಗಡೆ ಏನೋ ಒಂದು ಸಿಕ್ಕಿಸಿ ಕೊಡ್ತಾರೆ ನಿಮ್ಗೆ, ಒಂದು ಲೆಮನ್ ಅಥವಾ ಇನ್ಯಾವುದೋ ಒಂದು ಆರೆಂಜ್ ಪೀಸ್ ಸಿಕ್ಕಿಸ್ಬಿಟ್ಟು ನೋಡ್ಲಿಕ್ಕೆ ನಿಮ್ಮ ಕಣ್ಣು ಇದಕ್ಕೆ ಹೋಗುದಿಲ್ಲ, ಅದಕ್ಕೆ ಹೋಗ್ಬಿಡ್ತಾವ ಚೆನ್ನಾಗಿದೆ ಅಂತ. ಮತ್ತೆ ಬಿಲ್ ಬಂದಾಗ ಗೊತ್ತು ಇದಕ್ಕೆ 200 ರೂಪಾಯಿ ಚಾರ್ಜ್ ಮಾಡಿರ್ತಾರೆ ನಿಮ್ಗೆ. ಹೇಳಿ. 2 ಬೈಟು ಅನಾನಸ್ ಇದಕ್ಕೆ ಸರ್ ಎಲ್ಲ ಕೋಲ್ಡ್ ಹಾಕಿ 120 ರೂಪಾಯಿ ಸರ್. ನೋಡಿ, ಜಸ್ಟ್ ಅದೇ ಹೇಳಿದ್ ನಾನು ನಿಮ್ಗೆ, ನಾವು ಕುಡಿಯಲ್ಲ. ಆ ರೀತಿಯಲ್ಲಿ ನನಗೆ ಹೇಳಿದ್ದು ನೋಡಿ. ಈಗ ಆಲ್ರೆಡಿ ನಿಮ್ಗೆ 2 minutes ಆಯ್ತು. 2 minutes ಅಲ್ಲಿ ನಿಮ್ಗೆ ಸಾಧಾರಣ ಇದು 75% ಬರ್ನ್ ಆಯ್ತು ನೋಡಿ, ಜ್ಯೂಸ್ ರೆಡಿ ಆಗೋಯ್ತು. ಸೊ ಇದನ್ನ ನೀವು, ನಾನು ಹೇಳೋದು ಕೆಲಸ ಮಾಡುವವರು, ಕೆಲಸ ಆಗ್ತದೆ ನಿಮ್ಗೆ, ಏನು ಟೈರ್ಡ್ನೆಸ್ ಆಗ್ತದೆ, ನೀವು ಜಸ್ಟ್ ಒಂದು ನೀರು ತಗೊಳ್ಳಿ, ಜಸ್ಟ್ ಹಾಕ್ಬಿಟ್ಟು ಕುಡಿದು ಬಿಡಿ. ಅಥವಾ ನಿಮ್ಗೆ ಏನಾದ್ರೂ ಒಂದು ಟೆನ್ಷನ್ ಆಯ್ತು, ಅವಾಗ ಜಸ್ಟ್ ಇದನ್ನ ಕುಡೀರಿ. ಅಥವಾ ಬಾಡಿಯಲ್ಲಿ ಏನಾದ್ರೂ ಅಸಮತೋಲನ, ಹೊಟ್ಟೆ ಆಯ್ತು ಅಜೀರ್ಣ ಆದಾಗ ಆವಾಗ ನೀವು ಇದನ್ನ ಕುಡಿ. ಅಥವಾ ಕೆಲವು ಟೈಮ್ ನೋವುಗಳು, ಇನ್ಫ್ಲಮೇಷನ್ ಬಂತು ಅಂತ ತಿಳ್ಕೊಳ್ಳಿ. ಇನ್ಫ್ಲಮೇಷನ್ ಇದ್ದಾಗ ಅಂದ್ರೆ ಸಂಕಟ ಇದ್ದಾಗ ಆವಾಗ್ಲೂ ನೀವು ಇದು ವರ್ಕ್ ಆಗ್ತದೆ. ಸೊ ಜಸ್ಟ್ ಫ್ರೀ. ಈಗ ನೀವು ಹೋಗಿ ಒಂದು ಹೋಟೆಲಿಗೆ ಹೋಗಿ ಕುಡಿಯೋದಿಲ್ವಾ, ಅದೇ ತರ ನೀವು ಇದನ್ನ ಮನೆಯಲ್ಲೇ ಮಾಡ್ಕೋಬಹುದು, ಈಸಿಯಾಗಿ ತಯಾರು ಮಾಡಬಹುದು. ಇದಕ್ಕೆ ಯಾವುದೇ ನೀವು ಬೇರೆಯದು ಅಥವಾ ಸಕ್ಕರೆ ಹಾಕ್ಲಿಕ್ಕಿಲ್ಲ, ಬೆಲ್ಲ ಹಾಕ್ಲಿಕ್ಕಿಲ್ಲ, ಉಪ್ಪು ಹಾಕ್ಲಿಕ್ಕಿಲ್ಲ, ಖಾರ ಪುಡಿ ಯಾವ್ದಾವುದು ಹಾಕ್ಲಿಕ್ಕಿಲ್ಲ. ಇದು ಜಸ್ಟ್ ಒಂದು ನಮ್ಮ ಸೂಪರ್ ಗ್ರೀನ್ ನಿಮ್ಗೆ ಟ್ಯಾಬ್ಲೆಟ್ಸ್ ಇದೆ. ಈಗ ಎಲ್ಲ ಹೇಳಿದ ಅಂಶ ಇದೆಯಲ್ಲ, ಅದನ್ನ ಆರ್ಗ್ಯಾನಿಕ್ ಬೇಸಲ್ಲಿ, ನ್ಯಾಚುರಲ್ ಬೇಸಲ್ಲಿ ತಯಾರು ಮಾಡಿ ನಿಮ್ಗೆ ಪೌಡರ್ ಮಾಡಿ ಇದರಲ್ಲಿ ಹಾಕಿದ್ದಾರೆ ನೋಡಿ. ಜಸ್ಟ್ ಇದನ್ನ ನೀವು ದಿನಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ. ಇದರ ರೇಟ್ ನಿಮ್ಗೆ ಏನು 1000 ಗಟ್ಟಲೆ ಬರೋದಿಲ್ಲ. ಈಗ ರೇಟ್ ಹೇಳ್ತೀನಿ ಎಷ್ಟು ಅಂತ. ಸೊ ನೀವು ಕುಡಿದ್ರೆ ಆಯ್ತು, ರೆಡಿ ಆಯ್ತು ನೋಡಿ. ಎಂತ ಟೇಸ್ಟ್, ಎಂತ ನ್ಯಾಚುರಲ್ ಟೇಸ್ಟ್ ಗೊತ್ತುಂಟ ನಿಮ್ಗೆ. ಯಾಕೆಂದ್ರೆ ಇದರಲ್ಲಿ ಆರೆಂಜ್, ನಾನು ಕುಡಿದು ಗೊತ್ತಾಗುತ್ತೆ ಇದು ಆರೆಂಜ್ ಜ್ಯೂಸ್ ಆದಾಗ ಆ ತರ ಫ್ಲೇವರ್ ಇದೆ. ಯಾಕೆಂದ್ರೆ ಸ್ವೀಟಿಗೆ ಇದಕ್ಕೆ ಏನು ಹಾಕಿದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ. ಆನಂತರ ಇದೊಂದು ಡೇಟ್ಸ್ ಅಂದ್ರೆ ಖಜೂರ ಹಾಕಿದ್ದಾರೆ. ಎಂತ ಒಂದು ಕಾಂಬಿನೇಷನ್ ಇದೆ. ನೀವು ಕುಡಿದು ನೋಡಿ, ಒಮ್ಮೆ ಕುಡಿದು ನೋಡಿ ಹೇಗೆ ಅನ್ಸ್ತಂತ. ಈಗ ನಾನು ಟೀಗೆ ಹಾಕೊಂಡು ಕುಡ್ದೆ ಸರ್. ಓ, ಟೀಗೆ ಹಾಕೊಂಡು ಅಮ್ಮನಿಗೂ ನಾನು ಅಣ್ಣ 3 ಜನ. ಓ, ಓಕೆ ಓಕೆ ಓಕೆ. ಬೇಕಾದ್ರೆ ನಿಮ್ಗೆ ಇದು ಕೊಟ್ಬಿಡ್ತೇನೆ, ಬೇಕಾದ್ರೆ ನೀವು ನಿಮ್ಮ ವಿಡಿಯೋ ಓಪನ್ ಮಾಡಿ ತೋರಿಸ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಹೇಗೆ ಮಾಡುದು. ಸ್ಟೆಪ್ 1, ಡ್ರಾಪ್ 1 ಟ್ಯಾಬ್ಲೆಟ್ 200 ml, 200 ml ಈಗ ಹಾಕಿದ್ದೀನಿ ನೋಡಿ. ಅದಕ್ಕೆ 1 ಟ್ಯಾಬ್ಲೆಟ್ಸ್ ಹಾಕಿದಾಯ್ತು. ವೆಯ್ಟ್ ಟಿಲ್ ಟ್ಯಾಬ್ಲೆಟ್ ಡಿಸಾಲ್ವ್. ಅದು ಸಾಧಾರಣ ನಿಮ್ಗೆ ಮ್ಯಾಕ್ಸಿಮಮ್ 5 ನಿಮಿಷ ಅಂತ ಇಟ್ಬಿಡಿ. 5 ನಿಮಿಷ ಒಳಗೆ ಫುಲ್ ಡೈಲ್ಯೂಟ್ ಆಗ್ಬಿಡ್ತದೆ ನೋಡಿ. 5 ಕಂಪ್ಲೀಟ್ ಆಯ್ತು, ಕಂಪ್ಲೀಟೆಡ್. ಅಂಡ್ ಎಂಜಾಯ್ ದ ಡ್ರಿಂಕ್ಸ್. ಮತ್ತೆ ನೀವು ಇದನ್ನ ಕುಡೀರಿ ಅಂತ ಕೊಟ್ಟಿದ್ದಾರೆ. ಈಸಿ ನಿಮ್ಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ. ರೇಟ್ ಎಷ್ಟಿದೆ ಇದಕ್ಕೆ? 265 ರೂಪಾಯಿ. 15ರಿಂದ ಭಾಗಿಸಿ ನೋಡಿ ಎಷ್ಟಾಯ್ತು ನೋಡಿ. 15ರಿಂದ ಭಾಗಿಸಿದ್ರೆ ಎಷ್ಟಾಯ್ತು? 265ಕ್ಕೆ 15ರಿಂದ ಭಾಗಿಸಿದ್ರೆ ಎಷ್ಟಾಯ್ತು? 20 ರೂಪಾಯಿ ಅಂತ ಹೇಳಿದ್ರೆ 300 ರೂಪಾಯಿ ಆಯ್ತಲ್ಲ. 20 ರೂಪಾಯಿ ಒಳಗಡೆ ನಿಮ್ಗೆ ಇದು ಜ್ಯೂಸ್ ಕಮ್ಮಿ ಆಯ್ತು. 15 225 ಕಾಣ್ತದೆ. 17 ರೂಪಾಯಿ ಬೀಳ್ಬೋದು ಅಲ್ವಾ ಸಾಧಾರಣ. ಸೊ ಜಸ್ಟ್ ನಾನು ಹೇಳೋದು ನಿಮ್ಗೆ
ಈ ಒಂದು 17 ರೂಪಾಯಿ 60 ಪೈಸೆ ಬೀಳ್ತದೆ ಸರ್. ಎಷ್ಟು 17 ರೂಪಾಯಿ 60 ನೋಡಿ, ಪೈಸಾ ಅನ್ಬಹುದು. 17 ರೂಪಾಯಿ 18 ರೂಪಾಯಿನೇ ಇಟ್ಕೊಳ್ಳಿ. 18 ಯಾರಾದ್ರೂ ನಿಮ್ಗೆ ಅನ್ಬೋದು. 18 ರೂಪಾಯಿಗೆ ಇದನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ನೀರಂತೂ ನಿಮ್ಮ ಮನೇಲೇ ಇದೆಯಲ್ಲ, ಬೇರೆ ಏನು ಹಾಕ್ಲಿಕ್ಕಿಲ್ಲ. ಆದ್ರೆ ಟೀಗೆಲ್ಲ ನೀವು ಸಕ್ಕರೆ ಹಾಕ್ಬೇಕು, ಬೇರೆ ಬೇರೆ ಹಾಕ್ಬೇಕು, ಅಥವಾ ಬೆಲ್ಲ ಹಾಕ್ಬೇಕು, ಏನೇನೋ ಹಾಕೊಳ್ತೀವಿ. ಬಟ್ ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ ಅಲ್ಲ, ರೆಡಿ. ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕು. ಇಂಥ ಒಂದು ಪ್ರಾಡಕ್ಟ್ DXN ಕೊಟ್ಟಿದೆ ಅಂತ ಹೇಳಿದ್ರೆ ಇದನ್ನ ನಾವು ಎಷ್ಟು ದೊಡ್ಡದಾಗಿ ಮಾರ್ಕೆಟ್ ಮಾಡ್ಬೋದು. ನಾಟ್ ಓನ್ಲಿ ದಟ್, ಇದಕ್ಕೆ 85 SV ಇದೆ ನೋಡಿ. 85 SV ಅಂದ್ರೆ ಸ್ಟಾರ್ನವರಿಗೆ ಎಷ್ಟು ಸಿಗ್ತದೆ? ಸ್ಟಾರ್ನವರಿಗೆ, ಸ್ಟಾರ್ ಇದ್ದವರಿಗೆ 15 ರೂಪಾಯಿ ಸಿಗ್ತದೆ ನೋಡಿ. 85 SV ಸರ್, 75 PV. 85 PV ಬಿಡಿ, PV ನಾವು ಕಾಳದು. ಅವರಿಗೆ SV ಮೇಲೆ ನಿಮ್ಗೆ ದುಡ್ಡು ಬರೋದು SV ಮೇಲೆ. 85 SV ಇದೆ, ಅದಕ್ಕೆ 25% ಅಂದ್ರೆ ನೋಡಿ, 25 ಎಂಟ್ಲಿ 200 ಅಂದ್ರೆ 20 ರೂಪಾಯಿ ನಿಮ್ಗೆ ಸಿಗ್ತದೆ. ಪುನಃ ನಿಮ್ಗೆ ಇನ್ನೊಂದು ಮಾತ್ರೆ ಫ್ರೀ ಆದಾಗ ಆಯ್ತು, ಒಂದು ಒಬ್ರಿಗೆ ಕೊಟ್ರೆ. ಜಸ್ಟ್ ಇಮ್ಯಾಜಿನ್. ನೀವು ಇದನ್ನ ಯಾಕೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ನನಗೆ ಗೊತ್ತಿಲ್ಲ. ಇದರಲ್ಲಿ ಈಸಿಯಾಗಿ ದುಡ್ಡು ಮಾಡ್ಬೋದಲ್ಲ, ಎಲ್ಲಿ ಬೇಕಾದ್ರೆ ನೀವು ಕಿಸೆಯಲ್ಲಿ ಇಟ್ಕೊಂಡು ದುಡ್ಡು ಮಾಡ್ಬೋದು. ನಾವು ಕೆಲವರು ಹೇಳ್ತಾರೆ, ನೀವು ದುಡ್ಡು ಮಾಡ್ಬೇಕಾದ್ರೆ ಚಿನ್ನದ ವ್ಯಾಪಾರ ಮಾಡಬೇಕು, ವಜ್ರದ ವ್ಯಾಪಾರ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅವ್ರ ಹತ್ರ ಕೇಳಿದೆ ಯಾಕಂತ ಹೇಳಿದ್ರೆ ನೋಡಿ, ನೀವು ಜೋಬಲ್ಲಿ ಪರ್ಸ್ ಇಟ್ಕೊಂಡ್ರೆ ನಿಮ್ಗೆ ಪರ್ಸ್ ಎಲ್ಲ ಇದು ಮಾಡ್ತಾರೆ. ಆಮೇಲೆ ತಿಜೋರಿ ಇದ್ರೆ ತಿಜೋರಿ ಹೊಡಿತಾರೆ. ಇದನ್ನ ನೀವು ಈಸಿಯಾಗಿ ಚಿನ್ನ, ಒಂದು ಇಷ್ಟು ಸಣ್ಣ ಚಿನ್ನ ಇದ್ರೆ ನೋಡಿ, ಅದಕ್ಕೆ ಎಷ್ಟು ಲಕ್ಷಗಟ್ಟಲೆ ದುಡ್ಡು. ವಜ್ರ ಇದ್ರೆ ನಿಮ್ಗೆ ಸಣ್ಣದಿದ್ರೆ ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಇದೆ ಅಲ್ಲ. ಸೊ ಅದೇ ತರ ನಿಮ್ಗೆ ಈ ಪ್ರಾಡಕ್ಟ್ ಕೂಡ ನಿಮ್ಗೆ ಇದು ಚಿನ್ನದ ಮತ್ತೆ ವಜ್ರದ ಬಿಸ್ನೆಸ್ ಇದ್ದ ಹಾಗೆ ನೋಡಿ. ಇದನ್ನ ನೀವು ಇವತ್ತಿಂದ ಮೈಂಡ್ ಓಪನ್ ಮಾಡಿ. ಅಟ್ಲೀಸ್ಟ್ ಒಂದು 10 ಜನರಿಗೆ ಅಸಿಡಿಟಿ ಯಾರು ಕೇಳಿ, ನೀವು ಅವ್ರು ನೋಡ್ಬೇಕು, ಹೇಳಿ ನಿಮ್ಗೆ ಏನು ಅಸಿಡಿಟಿ ಪ್ರಾಬ್ಲಮ್ ಇದ್ದಾಗ, ಹೊಟ್ಟೆ ಸ್ವಲ್ಪ ಮುಂದೆ ಬಂದಿದ್ರೆ ಏನು ಗ್ಯಾಸ್ಟ್ರಿಕ್ ಅಸಿಡಿಟಿ ಇದೆಯಾ ಕೇಳಿ. ಅದು ನಿಮ್ಗೆ ಹೇಗೆ ಗೊತ್ತಾಯ್ತು ಕೇಳ್ತಾರೆ. ಇಲ್ಲ, ನಮ್ಗೆ ಒಂದು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಮುಖ ನೋಡಿದ್ರೆ ಅಂತವ್ರು ಅಸಿಡಿಟಿ ಇದ್ರೆ ಹೀಗೆ ಹೇಳಿ, ಹೊಟ್ಟೆ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಅದು ಅವರಿಗೆ ಅದು ಅಸಮಾಧಾನ ಆಗ್ಬೋದು. ಮುಖ ನೋಡಿದ್ರೆ ಗೊತ್ತಾಗ್ತದೆ ಅಸಿಡಿಟಿ ಇದ್ದವರ ಕಳೆನೇ ಬೇರೆ ಇರ್ತದೆ ಅಂತ. ಜಸ್ಟ್ ಆ ಥರದಲ್ಲಿ ಮಾತಾಡಿ. ಆಮೇಲೆ ನೋಡಿ, ಅದಕ್ಕೆ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ, ಇಲ್ಲೇ ಹೋಟ್ಲಿಗೆ ಹೋಗುವ ಅಂತ ಕರ್ಕೊಂಡೋಗಿ ಅಲ್ಲಿ 1-2 ಗ್ಲಾಸ್ ನೀರು ತಗೊಳ್ಳಿ. ಜಸ್ಟ್ ಇದನ್ನು ಹಾಕಿ ಕುಡೀರಿ, ಮತ್ತೆ ನೋಡಿ ಹೇಗಾಗ್ತದೆ. ಜಸ್ಟ್ ನೀವು ಮೀನು ಹಿಡಿಬೇಕು, ಗೊತ್ತುಂಟಲ್ಲ, ಸಣ್ಣ ಮೀನನ್ನು ಹಾಕಿ ದೊಡ್ಡ ಮೀನನ್ನ ಹಿಡಿಬೋದು. ಅವನು ಪುನಃ ಕೇಳ್ತಾನೆ ಎಲ್ಲಿದೆ ಅಂತೇಳಿ, ನೀವು ಹೇಳಿ ಒಂದು 265 ರೂಪಾಯಿ ಕೊಡಿ, ನಾನು ನಿಮ್ಗೆ ಕೊಡ್ತೀನಿ ನಾಳೆ ಅಂತೇಳಿ ದುಡ್ಡು ಕ್ಯಾಶ್ ತಗೊಳ್ಳಿ. ಯಾಕೆಂದ್ರೆ ಆಲ್ರೆಡಿ ಈಗ ಕುಡ್ದಾಗಿದೆಯಲ್ಲ. ಇಷ್ಟು ಸಿಂಪಲ್ ಆಗಿ ನೀವು ಇದನ್ನ ಮಾರ್ಕೆಟ್ ಮಾಡ್ಬೋದು. ಯಾಕೆ ಮಾರ್ಕೆಟ್ ಮಾಡ್ತಲ್ಲ ಅಂತ ನನಗೆ ಕ್ವಶನ್. ಯಾಕೆ ಮಾರ್ಕೆಟ್ ಮಾಡಿದೆ ತಾವೇನಾದ್ರು ಹೇಳ್ಬೋದಾ? ಈಗ ನಿಮ್ಗೆ ಬಾಲ್ ನಿಮ್ ಕೋರ್ಟಿಗೆ ಹಾಕ್ತೀನಿ. ಯಾಕೆ ಮಾರ್ಕೆಟ್ ಮಾಡ್ತಾ ಇಲ್ಲ ನಾವು? ಈಗ ಮಾಲ್ತೇಶ್ ಅವರು 100 ಅಂತ ಹೇಳಿದ್ರು, ಉಳಿದವರು ಇಲ್ಲ ಸರ್, ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಮಾಡಿದೀವಿ, ಇನ್ ಸ್ವಲ್ಪ ಜೋಶಲ್ಲಿ ಮಾಡ್ತೀವಿ ಸರ್. ಯಾಕೆ ಇಂಥ ಒಂದು ಗೋಲ್ಡನ್ ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ನೀವೆಲ್ಲ ಸ್ಟಾರ್ ಇದ್ದೀರಿ. ಸ್ಟಾರ್ ಇದ್ದವರಿಗೆ ನಾನು ಲಾಭನೂ ಹೇಳಿದೆ, ನಿಮ್ಗೆ 20 ರೂಪಾಯಿ ಒಂದು ಇದು ಕೊಟ್ರೆ ನಿಮ್ಗೆ 20 ರೂಪಾಯಿ ಸಿಗ್ತದೆ. ಯಾಕಂದ್ರೆ 85 PV ಇದೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬಹುದು. ಓಕೆ, ಯಾಕಂದ್ರೆ ಹೇಳ್ಬೋದು, ನೀವು ಮಾತಾಡ್ಬೋದು. ಸೊ ಅದರಿಂದ ಪ್ರತಿಯೊಬ್ರು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೇಳಿ ಸರ್. ಇದರಲ್ಲಿ ಟೋಟಲ್ ಶುಗರ್ಸ್ 14.72 ಗ್ರಾಮ್ ಪರ್ 100 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಜನ ಕೇಳ್ತಾರೆ ಸರ್, ಆಡೆಡ್ ಶುಗರ್ಸ್ 0, ಅದು ಓಕೆ. ಇದನ್ನ ಕೇಳಿದ್ರೆ ಏನ್ ಹೇಳ್ಬೇಕು ಸರ್ ನಾವು? ಅಂದ್ರೆ ಈಗ ಯಾರೋ ಡಯಾಬಿಟಿಕ್ ಇರ್ತಾರೆ, ಕೇಳ್ತಾರೆ, ಮೇಡಮ್ ಇದ್ರಲ್ಲಿ ಶುಗರ್ಸ್ ಅಂತ ಹಾಕಿದೀರಾ? ಆಡೆಡ್ ಶುಗರ್ ಇಲ್ಲ ಅದರಲ್ಲಿ ಮೇಡಮ್, ಇನ್ಬಿಲ್ಟ್ ಶುಗರ್ ಇದೆ. ಈಗ ನೋಡಿ, ಆಡೆಡ್ ಇಲ್ಲ ಸರ್, ಅದರಲ್ಲಿ ನೋಡಿ ಬೀಟ್ರೂಟ್ ಆಡ್ ಮಾಡಿದ್ದಾರೆ, ಗೊತ್ತುಂಟಾ ನಿಮ್ಗೆ? ಬೀಟ್ರೂಟ್ ಅದರಲ್ಲಿ ಇದೆ. ಬೀಟ್ರೂಟ್ ಅಲ್ಲಿ ಹೈಯೆಸ್ಟ್ ನಿಮ್ಗೆ ಶುಗರ್ ಇದೆ. ಪರ್ಸೆಂಟೇಜ್ ಶುಗರ್ ಇಸ್ ಇವನ್ ಕಂಪೇರಿಂಗ್ ಟು ಇದು ಝೈಲಿಟಾಲ್ಗಿಂತ ಅದರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ. ಸೊ ನಿಮ್ಗೆ ಕೋಕೋನಟ್ ಬರ್ತದೆ ನೋಡಿ, ಅದಕ್ಕಿಲ್ಲ, ಕಂಪೇರಿಂಗ್ ಟು ಕೋಕೋನಟ್ ಶುಗರ್ ಇಂದ ಬೀಟ್ರೂಟ್ ಅಲ್ಲಿ ಜಾಸ್ತಿ ಇದೆ. ಅದರಲ್ಲಿ ಬೀಟ್ರೂಟ್ ಆಡ್ ಮಾಡಿದ್ದಾರೆ. ಸೊ ದಟ್ ಯು ಹ್ಯಾವ್ ಟು ಟೆಲ್. ಇವನ್ ನೋಡಿ, ಗ್ರೇಪ್ಸ್ ಅಲ್ಲಿ ಶುಗರ್ ಪರ್ಸೆಂಟೇಜ್ ಇದೆ, ಆರೆಂಜ್ ಅಲ್ಲಿ ಶುಗರ್ ಪರ್ಸೆಂಟೇಜ್ ಇದೆ. ಈ ಶುಗರ್ ಫ್ರುಕ್ಟೋಸ್ ಅಂತ ಹೇಳ್ತೀವಿ ಸರ್ ಅದನ್ನ. ಯಾ, ಯು ಆರ್ ರೈಟ್. ಇಟ್ಸ್ ಕಾಲ್ಡ್ ಫ್ರುಕ್ಟೋಸ್. ಯು ಕ್ಯಾನ್ ಯೂಸ್ ದಟ್ ವರ್ಡ್, ಫ್ರುಕ್ಟೋಸ್. ಅದರಿಂದ ಫ್ರುಕ್ಟೋಸ್ ಇರೋದ್ರಿಂದ ಡಯಾಬಿಟಿಕ್ನವ್ರು ಫ್ರುಕ್ಟೋಸ್ ತಗೊಳ್ಬೋದಾ ಸರ್? ತಗೋಬಹುದು, ಏನೇನು ತೊಂದ್ರೆ. ನೀವು ಜಸ್ಟ್ ಅವ್ರಿಗೆ ತಗೊಂಡು ಕೇಳಿ ನೋಡಿ. ಈಗ ನಿಮ್ಗೆ ಕೆಲವರು ಹೇಳ್ತಾರೆ, ಇವನ್ ನಮ್ಮ ಹತ್ರ ಡಾಕ್ಟರ್ ಹತ್ರ ಹೋದ್ರೆ ನೀವು ಅವ್ರು ಹೇಳ್ತಾರೆ, ನೀವು ಬೆಲ್ಲ ತಗೊಂಡ್ರು ನಿಮ್ಗೆ ಡೇಂಜರ್ ಅಂತಾನೆ ಹೇಳ್ತಾರೆ. ಬಟ್ ಎಲ್ಲಾ ಬಾಡಿಗೂ ಆಗಿರೋದಿಲ್ಲ. ಕೆಲವು ಬಾಡಿಗೆ ನಿಮ್ಗೆ ಅದು ಸ್ವಲ್ಪ ಟ್ರಿಗರ್ ಆಗ್ಬೋದು. ಬಟ್ ಯು ಕ್ಯಾನ್ ಯೂಸ್ ಇಟ್.
ಜಸ್ಟ್ ಅವ್ರಿಗೆ ಹೇಳಿ. ಬಟ್ ನೀವು ಅವ್ರನ್ನ ಯಾಕೆ ಹಿಡಿತೀರಿ? ನೀವು ಅವರಿಗೆ ಡಯಾಬಿಟಿಸ್ದವ್ರಿಗೆ ಯಾಕೆ ಹಿಡಿತೀರಿ? ಬೇಕಾದಷ್ಟು ನಿಮಗೆ ಇದಕ್ಕೆ ಬೇಕಾದಷ್ಟು ನಮ್ಮ ಹತ್ರ ಗ್ಲೂಕೋಕ್ಯಾರ್ ಇದೆ, ಅದನ್ನ ಕೊಡಿ ಅವರಿಗೆ. ಇದನ್ನ ಯಾಕೆ ಅಲ್ಲ ಕೊಡ್ತೀರಿ? ಸರ್, ಎಲ್ಲರೂ ಅಲ್ಲಲ್ಲ, ನಾರ್ಮಲ್ ಆಗಿ ಜನರಲ್ ಆಗಿ ಹೇಳ್ತಾ ಹೋದಾಗ ಅವ್ರಿಗೇನಿರುತ್ತೋ ಗೊತ್ತಿರಲ್ಲ, ನೋಡ್ತಾರೆ ಸರ್ ಕೆಲವರೆಲ್ಲ. ನಾವೇನು ಎಜುಕೇಟೆಡ್ ಪೀಪಲ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಇದನ್ನ ನಮ್ಮ ಡಾಕ್ಟರ್ ತಗೊಂಡಿದ್ದು ಅಲ್ಫಾ ಇದೆ ಅಂದಿದ್ದಕ್ಕೆ ತಗೊಂಡಿದ್ರು ಸರ್ ಅವ್ರು. ಮತ್ತೆ ಅವ್ರಿಗೆ ಅದ್ರ ನೋಡಿದ್ರ ಬಗ್ಗೆ ಗೊತ್ತಿತ್ತು. ಮೇಡಮ್ ಆಕ್ಚುಲಿ ಓ ಅದಿದೆ ಅಂದ ತಕ್ಷಣ ತಗೊಂಡ್ರು ಅವ್ರು. ಮೇಡಮ್ ಓಕೆ. ಆಕ್ಚುಲಿ ಇದು ಡಯಾಬಿಟಿಸ್ ಅವ್ರಿಗೆ ಫ್ರುಕ್ಟೋಸ್ ಅಷ್ಟು ಎಫೆಕ್ಟ್ ಆಗಲ್ಲ, ಯಾಕಂದ್ರೆ ಅದು ಫ್ರೂಟ್ ಶುಗರ್ ಮೇಡಮ್, ಅದು ಆಕ್ಚುಲಿ ಏನು ಎಫೆಕ್ಟ್ ಆಗಲ್ಲ. ಹಾ ಓಕೆ, ಅಷ್ಟು ನಮಗ್ ಗೊತ್ತಿದ್ರೆ ಸಾಕು ಸರ್, ಮತ್ತೆ ನಾವು ನೀವು ಹೇಳ್ಬೋದು. ಅನಿಲ್ ಅವರ ಫೋನ್ ನಂಬರ್ ತಗೊಳ್ಳಿ. ಅವ್ರು ಎಷ್ಟೋ ಜನರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಇದೊಂದು ಒಳ್ಳೆ ಪಾಯಿಂಟ್ ಸರ್. ಯಾಕಂದ್ರೆ ಎಷ್ಟೋ ಜನ ಅದರಲ್ಲಿ ಶುಗರ್ ಉಂಟಂತ ಅದನ್ನು ಯೂಸ್ ಮಾಡ್ಲಿಲ್ಲ ಸರ್. ಶುಗರ್ ಅದರಲ್ಲಿ ನಿಮ್ಗೆ ನೋ ಆಡೆಡ್ ಶುಗರ್ ಅಂತಾನೆ ಹಾಕಿದ್ದಾರೆ ನೋಡಿ, ನೀವು ಅದರಲ್ಲಿ ಪ್ರಿಂಟ್ ಅಲ್ಲಿ ನೋಡಿ. ಇದೆ ಸರ್, ಆಡೆಡ್ ಶುಗರ್ ಇಸ್ 0. ಆಡೆಡ್ ಶುಗರ್ ಇಸ್ 0. ಟೋಟಲ್ ಶುಗರ್ 14.72 ಅಂತಿದೆ. 14 ಪಾಯಿಂಟ್ ಶುಗರ್, ದಟ್ ಬಿಕಾಸ್ ಆಫ್ ಮೈನ್ 4 ಪ್ರಾಡಕ್ಟ್ ಇದೆ ಅದರಲ್ಲಿ. ದಟ್ ಈಸ್ ಕಾಲ್ಡ್, ಒಂದು ದಿಸ್ ಖಜೂರ, ಎರಡನೇದು ನಿಮ್ಗೆ ಆರೆಂಜ್, ಮೂರನೇದು ದ್ರಾಕ್ಷಿ, ನಾಲ್ಕನೇದು ಬೀಟ್ರೂಟ್. ನೀವು ಇದರಲ್ಲಿ ಹೇಳಿ ಒಂದೊಂದರಲ್ಲಿ 4% ಅಂತ ಹೇಳಿದ್ರು 12% ಮೇಲೆ ಹೋಯ್ತು. ಸೊ ಕರೆಕ್ಟ್ ಸರ್. ನಾವ್ ಅದಕ್ಕೆ ಯಾಕೆ ನಾಲೆಡ್ಜ್ ತಗೋಬೇಕು ಅನ್ನೋದು ಇದೇ ಉದ್ದೇಶಕ್ಕೆ. ನಾವು ಸುಮ್ನೆ ನಮ್ ಪ್ರಾಡಕ್ಟ್ ಇದೆ ಅಂತ ಹೇಳ್ತಾ ಹೋಗ್ಬಿಡ್ತೀವಿ. ಇದನ್ನ ಡಿವೈಡಿಂಗ್ ಆಗಿ ಕೊಟ್ರೆ ಮಾತ್ರ ನೋಡಿ, ಈಗ ನಾವು ಮಾತ್ರೆ ತಗೊಂಡಾಗ ಹಿಂಗೆ ಕೆಮಿಕಲ್ ಡ್ರಗ್ಸ್ ಅಥವಾ ಈಗ ಒಂದು ನೇಮ್ ಬರ್ದಿರ್ತಾರೆ, ಅದು ಕಂಪ್ನಿ ನೇಮ್ ಇರ್ತದೆ. ನಾವು ಇದ್ ಮಾಡಿದಾಗ ಆಗುತ್ತಲ್ಲ ನೋಡಿ, ಇದನ್ನ ತಿಳ್ಕೊಬೇಕು. ಈಗ ನೋ ಆಡೆಡ್ ಶುಗರ್ 4%, ಈಗ 4 ಪದ ಹೇಳಿದೆ ಅದ್ರಲ್ಲಿ ಇದೆ ಅಂತ ನಾವು ಡಿವೈಡ್ ಹೇಳಿದಾಗ ಜನ ನಂಬ್ತಾರೆ. ಓಕೆ ಸರಿ. ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳ್ಬೋದು, ಯಾಕೆಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇಡಮ್ ಹೇಳ್ದಾಗೆ ನಿಮ್ಮ ಡೌಟ್ ಅನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗ್ತದೆ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ಕಂಪನಿ ಆಫರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ನಿಮ್ಗೆ? ಆಫರ್ ರಿಲೀಸ್ ಆಗಿದೆಯಾ? ಏನ್ ಆಫರ್ ರಿಲೀಸ್ ಆಗಿದೆ? ಡೈಲಿ ಹಾ ಯಾರು ನೋಡಿದ್ರಿ? ಎಷ್ಟು ಜನರಿಗೆ ಏನಾದ್ರು ಡೌಟ್ ಇದೆಯಾ ಅದ್ರ ಮೇಲೆ? ನಮ್ಮ ಮನೆ ಬಾಗಿಲಿಗೆ ಹಾ ನಮ್ಮ ಮನೆ ಬಾಗಿಲಿಗೆ ಇದೆ ಸರ್ ದಾಂಡೇಲಿ. ನಿಮ್ಗೆ ಹತ್ರ ಇದೆ. ಓಕೆ ಓಕೆ. ಈಗ ಅಲ್ಲ, ಅದನ್ನ ನಿಮ್ಗೆ ಅಚೀವ್ ಮಾಡೋ ಬಗ್ಗೆ ಯಾರಿಗಾದ್ರೂ ಡೌಟ್ ಇದೆಯಾ ಕೇಳೋದು ನಮ್ಗೆ. ಏನಾದ್ರೂ ಅದ್ರ ಅಚೀವ್ ಮಾಡೋದ್ರ ಬಗ್ಗೆ ನಿಮ್ಗೆ 3,000 ಡೌಟ್ PV ಹಾ ಪ್ರತಿ ತಿಂಗಳ 3 ಜನ 3,000 PV ನ್ಯೂ ಮೆಂಬರ್ ಡೈರೆಕ್ಟ್ ಲೈನ್. ಓಕೆ ಆಮೇಲೆ 3 ತಿಂಗಳಲ್ಲಿ 9 ರಿಕ್ರೂಟ್ಮೆಂಟ್ ಮತ್ತು 3,000 PV. ಓಕೆ. ಅದು ಒಂದು ಡೌಟ್ ಏನಂದ್ರೆ 25,000 ಜನ ಅಂದ್ರೆ ಹೈಯೆಸ್ಟ್ ಮಾಡಿದ್ರೆ ಸಿಗ್ತದೆ. ನಾವು 9 ಜನ ಮಾಡ್ಕೊಂಡು 3,000 ಮಾಡಿ, ನಾವು 3,000 ಮಾಡಿ, ನಾವು ತಪ್ಪೋದ್ರೆ ಏನು ಅರ್ಥ ಆಗ್ಲಿಲ್ಲ. ಓಕೆ. ಈಗ 25 ಜನರಿಗೆ ಹೈಯೆಸ್ಟ್ ಮಾಡಿದ್ರೆ ಕೊಡ್ತಾರೆ ಅಂತಾರೆ. ಹಾ ಈಗ ನಾವು ಪ್ರತಿ ದಿನ 3,000 ಮಾಡಿವೆ, ನಮ್ ಕೆಳಗೆ 3 ಮಂದಿ 3,000 ಮಾಡ್ತೇವೆ. 3 ತಿಂಗಳು ಮಾಡೇವೆ. ಓಕೆ. ಆಗಿದ್ರು ಸಹ ಆಗೋದಿಲ್ವೇನೋ ಅಂತ ಹೇಳಿ. ಇಲ್ಲ ನಿಮ್ಗೆ ಅದಲ್ಲ, ಅದು ನಿಮ್ಗೆ ದಟ್ ಈಸ್ ಡಿಫ್ರೆಂಟ್ ಆಫರ್ ಅದು. ಯಾಕಂತ ಹೇಳಿದ್ರೆ ಯಾರು ಫಸ್ಟ್ ಮಾಡ್ತೀರಿ 25ರಿಂದ ಅಂದ್ರೆ 9 ಜನರಿಂದ ಜಾಸ್ತಿ ಎಷ್ಟು ಜನ ಮಾಡ್ತೀರಿ ಅವರಿಗೆ ಮಾತ್ರ 25ರಲ್ಲಿ ಬರ್ತಾರ ಅವ್ರು. 9 ಜನರಿಗಿಂತ ಜಾಸ್ತಿ ಮಾಡಿದವ್ರು ಮಾತ್ರ ಆ ಲೆವೆಲ್ ಅಲ್ಲಿ ಬರ್ತಾರೆ. ಒಂದ್ ನಿಮಿಷ, ನಾನು ಹುಡುಕ್ತಾ ಇದ್ದಾರೆ ವಾಟ್ಸಪ್ ಅಲ್ಲಿ, ಸಿಕ್ತಿರೋದು ನೋಡ್ತಿರ್ತಾಡಿರಿ. ನಿಮ್ಗೆ ಅದು ಇದಕ್ಕೂ ಸಂಬಂಧನೇ ಇಲ್ಲ. ಈಗ 9 ಮಾಡಿದವರು ಅದು ಯಾವ ಕ್ಯಾಟಗರಿಯಲ್ಲಿ ಬರುವುದಿಲ್ಲ. ನೀವು 9ಗಿಂತ ಜಾಸ್ತಿ ಮಾಡಿದ್ರೆ ಅವರಿಗೆ ಮಾತ್ರ ನೀವು 25ರಲ್ಲಿ, ಈಗ 10 ಮಾಡ್ತಾರೆ, 15 ಮಾಡ್ತಾರೆ, ಎಷ್ಟು ಬೇಕಾದ್ರೆ ಮಾಡ್ಬೋದು, ಅವರಿಗೆ ಮಾತ್ರ ಆ ಪ್ರಿಫರೆನ್ಸ್ ಬಂದ್ಬಿಡ್ತದೆ. ಸೊ 25ರಲ್ಲಿ ಬಂದ್ಬಿಡ್ತಾರ ಅವ್ರು. ಓಕೆ, ಅರ್ಥ ಆಯ್ತಾ ನಿಮ್ಗೆ? ಅವರಿಗೆ ನಿಮ್ಗೆ 25ರಲ್ಲಿ ತಗೊಳ್ತಾರ. ಅವರಿಗೆ ವಿನ್ನರ್ಸ್ ಅಂತ ಕಾಲ್ ಮಾಡ್ತೀವಿ ಅವ್ರಿಗೆ. ಬೇರೆ ಈಗ ಕೆಲವರು 15 ಮಾಡ್ಬೋದು, ಕೆಲವರು ನಿಮ್ ಕೆಳಗೆ ಜಾಯಿನ್ ಆಗಿ ಇನ್ನೂ 4-5 ಜಾಸ್ತಿ ಮಾಡ್ಬೋದು. ನಿಮ್ ಕೆಳಗಿನವ್ರನ್ನು ಕರ್ಕೊಂಡು ಬರ್ಬೋದು ನೀವು. ಇಲ್ಲಿ ಸಿಕ್ಕಿತ್ ಬಿಡಿ, ದಾಂಡೇಲಿ ಅಲ್ಲ. ಓಕೆ, 1 ಮಿನಿಟ್. ಈಗ ನಾನು ಒಳಗಡೆ ಬರ್ತಾ ಇದ್ದೀನಿ. ಇದನ್ನ ಎಲ್ಲಿ ತರಬೇಕಂತ ನೋಡ್ಬೇಕಲ್ಲ ಪುನಃ. ಓಕೆ ಸರಿ, ಕಾಣಿಸ್ತಾ ಇದೆಯಾ? ಹಲೋ, ಬರ್ತಾ ಇದೆ. ಬರ್ತಲ್ಲ? ಓಕೆ. ಇದರಲ್ಲಿ ನಿಮ್ಗೆ DXN ರಿಕ್ರೂಟ್ ಅಂಡ್ ರೈಸ್, ಇದು ಎಲ್ಲಿ ದೊಡ್ಡದು ಮಾಡೋದು ಹೇಗೆ? ಇಲ್ಲಿ ನೋಡು. ಓಕೆ, ಓಕೆ. DXN ರಿಕ್ರೂಟ್ ಅಂಡ್ ರೈಸ್, ಡ್ರೀಮ್ ಇಟ್, ಅಚೀವ್ ಇಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್ ಅಂತ ಹೇಳಿದ್ದಾರೆ. ಸೊ ಕಾಂಟೆಸ್ಟ್ ಈ ತಿಂಗಳಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಿಲ್ಡ್ ಯುವರ್ ಟೀಮ್, ರೈಸ್ ಟು ದ ಟಾಪ್ ಅಂಡ್ ಅರ್ನ್ ದ ದಾಂಡೇಲಿ ಎಕ್ಸ್ಪೀರಿಯನ್ಸ್. ಎಷ್ಟು ಜನ ದಾಂಡೇಲಿ, ಈಗ ಆನಂದ್ ಶೆಟ್ಟಿ ಅವ್ರು ಬಿಡಿ, ಉಳಿದವರೆಲ್ಲ ಈ ರೆಸಾರ್ಟ್ ಯಾರಾದ್ರೂ ನೋಡಿದ್ದೀರಾ? ಇಲ್ಲಿ ಒಂದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅವ್ರು? ರಿವರ್ ರಾಫ್ಟಿಂಗ್ ಯಾರು ಮಾಡಿದವ್ರು ಇದ್ದೀರಾ? ರಿವರ್ ರಾಫ್ಟಿಂಗ್ ಏನ್? ರಿವರ್ ರಾಫ್ಟಿಂಗ್ ಅಂದ್ರೆ ನೋಡಿ, ಇಲ್ಲಿ ರಿವರ್ ರಾಫ್ಟಿಂಗ್ ತೋರಿಸಿದ್ದಾರೆ.
ಇದು ಒಂದು ನಿಮ್ಗೆ ನಾವು ಹಿಮಾಲಯಕ್ಕೆ ಹೋದಾಗ ಡಾರ್ಜಿಲಿಂಗಿಗೆ ಹೋದಾಗ ಋಷಿಕೇಶ ಇದೆ ಸರ್. ಋಷಿಕೇಶ ಅಲ್ಲ, ಅಲ್ಲಿ ನಮ್ಗೆ ಅದ್ಯಾವುದೋ ಒಂದು ನದಿ ಹೆಸರು ಬಾರಿ ತರಣಿ ಅಂತ ನದಿಯಲ್ಲಿ ನಾನು ಸುಮಾರು 20 ವರ್ಷ 20 ವರ್ಷ ಆಯ್ತಾ ಇಲ್ಲ ಗೊತ್ತಿಲ್ಲ, ಇರ್ಬೋದು 20 ವರ್ಷ. ನಾವು ನಮ್ಮ ಟೀಮ್ ಅವಾಗ ನಮ್ ಜೊತೆಗೆ ರಾಜೇಂದ್ರ ಭಟ್ಟು, ಆಮೇಲೆ ನಮ್ಮ ಇವರಿದ್ರು ಅಂತ ಕಾಣುತ್ತೆ ರವೀಂದ್ರ ಹೆಗ್ಡೆ, ಆಮೇಲೆ ಉದಯ್ ಕುಮಾರ್ ಭಟ್, ನಮ್ಮ ಅಪ್ಲೈನ್ ರಾಮಚಂದ್ರ ಹೆಗ್ಡೆ, ಇವರೆಲ್ಲ ನಾವು ಒಂದು ದೋಣಿಯಲ್ಲಿ, ಒಂದು ದೋಣಿ ಅಂದ್ರೆ ಇದು ರಿವರ್ಸ್ ಹೋಗ್ತದೆ ನೋಡಿ, ಅಂದ್ರೆ ಈ ನದಿ ಹೋಗ್ತಾ ಇರ್ತದಲ್ಲ ಅದರ ಆಪೋಸಿಟ್ ದೋಣಿಯನ್ನ ಹೊಡಿತಾರೆ. ಅದು ನಿಮ್ಗೆ ಮೇಲೆ ಕೆಳಗೆ ಮೇಲೆ ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಲೈಫಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಅದು ನೋಡಿ. ಹೇಗೆ ನೆನ್ಪಿಟ್ಕೊಂಡಿದ್ದೀನಿ ನೋಡಿ, ಅಷ್ಟು ಚೆನ್ನಾಗಿ ಇರ್ತದೆ, ಒಳ್ಳೇದಿರ್ತದೆ. ಸೊ ನಮ್ಗೆ ಸೇಫ್ ಗಾರ್ಡ್ ಜಾಕೆಟ್ ಎಲ್ಲ ಹಾಕಿರ್ತಾರೆ. ನಮ್ಮ ಆ ಕಡೆ ಈ ಕಡೆ ಏನು ಸೇಫ್ ಗಾರ್ಡಿಗೆ ಮುಳುಗು ತಜ್ಞರು ಇರ್ತಾರೆ. ನೀವೇನು ವರಿ ಮಾಡುವ ಅಗತ್ಯ ಇಲ್ಲ. ಸೊ ಆ ರೀತಿಯಲ್ಲಿ ಅದನ್ನ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ಕುಶಾಲನಗರದ ದುಬಾರೆ ಅಂತ ಇದೆ ಸರ್, ಕಾವೇರಿ ನದಿಲಿ ರಾಫ್ಟಿಂಗ್ ಇದೆ ಸರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಈಗ ನಿಮ್ಗೆ ಏನು ಆಫರ್ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಫಸ್ಟ್ 3,000 PV ಅನ್ನ ಮಾಡ್ಬೇಕು. ದಟ್ ಈಸ್ ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಮಾಡ್ಬೋದು. ಸೊ ನೆಕ್ಸ್ಟ್ ನಿಮ್ಗೆ ಅಂತ ಹೇಳಿದ್ರೆ, ನೀವು ತಿಂಗಳಿಗೆ 3, ಈಗ ಈ ಆಗಸ್ಟ್ ಅಲ್ಲಿ 3 ಜನ 3,000 PV ಅನ್ನ ಮಾಡ್ಬೇಕು. 3 ಜನ ಜಾಯಿನ್ ಮಾಡ್ಬೇಕು, ಅವ್ರು 3,000. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ 3,000, ಅಕ್ಟೋಬರ್ ಅಲ್ಲಿ 3,000 PV ಮಾಡ್ಬೇಕು. ಕ್ಲಿಯರಾ? ಓಕೆ, ಹಲೋ. ನೀವು 3,000 PV ಮಾಡಬೇಕು. ನಿಮ್ಮ ಟೀಮ್ನವರು 3,000 PV 3 ಜನ ಜಾಯಿನ್ ಮಾಡ್ಬೇಕು ಈ ತಿಂಗಳಲ್ಲಿ. ನೆಕ್ಸ್ಟ್ ಮಂತ್ 3 ಜನ, ನೆಕ್ಸ್ಟ್ ಮಂತ್ ಮಾತ್ರ ನಿಮ್ಮ ಫ್ರಂಟ್ ಲೈನ್ ಆಗಿರ್ಬೇಕು. ನಿಮ್ಮ ಡೌನ್ ಲೈನ್ ಇಲ್ಲಿ ಕೌಂಟ್ ಆಗೋದಿಲ್ಲ. ಒಂದು ಪ್ಲಸ್ ಪಾಯಿಂಟ್ ಇದರಲ್ಲಿ ಇದೆ, ಯಾರೆಲ್ಲ ಜಾಸ್ತಿ PV ಮಾಡುವ ಇದಾರಲ್ಲ ಅವರಿಗೆಲ್ಲ ಗ್ಯಾರಂಟಿ ಇದರಲ್ಲಿ ಚಾನ್ಸ್ ಇದೆ. PV ಯಾರು ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಯಾವಾಗ್ಲೂ ಪರ್ಸನಲ್ ಕೊಡೋದಿಲ್ಲ, ಟೀಮೇ ಕೊಡ್ತದೆ ಕಂಪನಿ. ಫಸ್ಟ್ ಟೈಮ್ ನಿಮ್ಗೆ ಪರ್ಸನಲ್ ಚಾನ್ಸ್ ಕೊಟ್ಟಿದೆ. ನೀವು 9 ಫ್ರಂಟ್ ಲೈನ್ ಹಾಕಿನೂ ಬರ್ಬೋದು ಅಂತ ಹೇಳಿದ್ದಾರೆ ನೋಡಿ. 9 ಫ್ರಂಟ್ ಲೈನ್ ಹಾಕಿ ನೀವು ಬರ್ಬೋದು. ಸೊ ದಟ್ ಈಸ್ ದ ಥಿಂಗ್. ಸೊ ವಿನ್ನರ್ ನೆಕ್ಸ್ಟ್ ಇಸ್ ದ ರಿವಾರ್ಡ್. ನಿಮ್ಗೆ 1 ನೈಟ್ ಹಾಲ್ಟ್ ಇದೆ ದಾಂಡೇಲಿಯ ದಟ್ಟಾರಣ್ಯದಲ್ಲಿ ರೆಸಾರ್ಟ್ ಅಲ್ಲಿ. 1 ಡೇ ಹಾಲ್ಟ್ ಇದೆ, 2 ದಿವಸ ಟ್ರೈನಿಂಗ್ ಇದೆ, ಫುಡ್ ಎಲ್ಲ ಫ್ರೀ ಇದೆ. ಆಮೇಲೆ ಅಲ್ಲಿ ನೀವು ಜಸ್ಟ್ ನಿಮ್ಗೆ ಎರಡನೇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಪರ್ಸನಲ್ ರೆಕ್ರೂಟ್ಮೆಂಟ್ ಅಂತ ಇದೆಯಲ್ಲ. ಓಕೆ, ನೀವು ಪರ್ಸನಲ್ ರೆಕ್ರೂಟ್ಮೆಂಟ್ ನಿಮ್ಗೆ ಒಂದನೇದಾಗಿ ನೀವು ತಿಂಗಳಿಗೆ 3 ಜನ ಮಾಡ್ಬೋದು. ಈಗ ಆಗಸ್ಟ್ ಇದೆ ನೋಡಿ, ಆಗಸ್ಟ್ ಅಲ್ಲಿ 3 ಜನ ಜಾಯಿನ್ ಮಾಡಿಬಿಟ್ಟು ಅವರಿಗೂ ಸಹ ನಿಮ್ಗೆ 3,000 PV ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಮಂತ್ ಪುನಃ 3 ಜನ ಜಾಯಿನ್ ಮಾಡ್ಬೇಕು, ಅವರಿಗೂ 3,000. ಹೌದು, 3 ತಿಂಗಳಲ್ಲಿ ಪ್ರತಿ ತಿಂಗಳು 3 ಜನ 9 ಜನ ಮಾಡ್ಬೋದು. ಇಲ್ಲ ಸರ್ ಒಂದೇ ತಿಂಗಳಲ್ಲಿ 9 ಮಾಡಿದ್ರೆ ನಡೀತದೆ. ಅದೇ ಹೇಳಿದ್ ನಿಮ್ಗೆ, ಒಂದೇ ತಿಂಗಳಲ್ಲಿ ನೀವು 9 ಮಾಡಿದ್ರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. 9 ಮಾಡಿದ್ರೆ ನೀವು ನೆಕ್ಸ್ಟ್ ಮಂತ್ ಇನ್ನೊಂದ್ 2 ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ನೀವು ವಿನ್ನರ್ ಇದ್ರಲ್ಲಿ ಬರ್ತೀರಿ. ಕೆಳಗಡೆ ನೀವು ವಿನ್ನರ್ ಸೆಲೆಕ್ಷನ್ ಅಂತ ಇದೆ ನೋಡಿ ಕೆಳಗಡೆ. 3 ಜನ ಜಾಯಿನ್ ಮಾಡಿದ್ರ ನೀವು? ಅಲ್ಲ, ನಿಮ್ಗೆ ಯಾರು ಇಂಟ್ಯೂಷನ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಸ್ವಲ್ಪ ಈಗ ಒಂದ್ 2-3 ತಿಂಗಳಿಂದ ಅಂದಿದ್ರು ಸರ್, ಸೂಕ್ಷ್ಮವಾಗಿ ಅಂದಿದ್ರು ಸರ್. ಓಕೆ, ವೆರಿ ಗುಡ್. ನೋಡಿ, ಆಲ್ರೆಡಿ ನಮ್ಮ ಮಹಾದೇವ್ ಕರಿಯೊಳೆ ಅವರಿಗೆ ಜೋರಾಗಿ ಕ್ಲಾಪ್ಸ್ ಕೊಡಿ. ಅವರು ಬರೋದಕ್ಕೆ ಗ್ಯಾರಂಟಿ ಆಯ್ತು ನೋಡಿ. 1 ಜನ ಗ್ಯಾರಂಟಿ ಆಗೋಗಿದೆ ನಮ್ಗೆ. ಮಹಾದೇವ ಕರಿಹೊಳೆ ಅವರು ಆಲ್ರೆಡಿ 3 ಜನ ಜಾಯಿನ್ ಮಾಡಿದ್ದಾರೆ. 3,000 PV ಅನ್ನ. ಹೇಳಿ, ಇನ್ಯಾರು ಮಾಡಿದಿರಿ ಸರ್? ಈಗ ಇದರಲ್ಲಿ ಮಿನಿಮಮ್ ಆಫ್ 9 ರೆಕ್ರೂಟ್ಸ್ ವಿತ್ 3,000 PV ಅಂದ್ರೆ ಆ 9 ಜನನು 3,000 PV ಮಾಡ್ಬೇಕಲ್ವಾ ಸರ್? ಹೌದೌದು, ಕರೆಕ್ಟ್. 3,000 PV ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಿಮ್ಗೆ ನೋಡಿ, ಒಟ್ಟಿಗೆ ನಿಮ್ಗೆ 9 27,000 PV ಪ್ಲಸ್ ನಿಮ್ದು 9,000 PV, ಒಟ್ಟಿಗೆ PV ಎಷ್ಟಾಯ್ತು? 36,000 PV ಆಗ್ಬೇಕು. ಸಿಂಪಲ್. ಅರ್ಥ ಆಯ್ತಾ ನಿಮ್ಗೆ? ಟೋಟಲ್ PV 36,000 PV ಆಗ್ಬೇಕು. 9 ಜನ ಬೇಕು ನಿಮ್ಗೆ. 9 ಜನ ನಿಮ್ಮ ಟೀಮ್ ನಲ್ಲಿ 3 ಈ ತಿಂಗಳಲ್ಲೇ 9 ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ 9 ಮಾಡು, ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲೂ 9 ಮಾಡು. ಆಪ್ಷನ್ ಈಸ್ ಟೋಟಲಿ ನಿಮ್ಮ ಫ್ರಂಟ್ ಲೈನ್ 9 ಇರ್ಬೇಕು, 3,000 PV ಇರ್ಬೇಕು. ಟೋಟಲ್ PV 3 ಹೇಳಿ. ಈ ತಿಂಗಳಲ್ಲಿ 2 ಜನ ನಮ್ ಡೌನ್ ಲೈನ್ ಆಗಿದೆ, ನನ್ ಕೆಳಗೆ ನನ್ ಡೈರೆಕ್ಟ್ ಆಗಿಲ್ಲ. ಅವರಿಗೆ ಕೌಂಟ್ ಆಯ್ತು. ಅವ್ರು ಬರ್ಬೋದು. ಯಾರೆಲ್ಲ ಜಾಯಿನ್ 3,000 PV ಮಾಡಿದ್ರೆ ಅವ್ರು ಬರ್ಬೋದು ನೋಡಿ. ಸೊ ನಿಮ್ಗೆ ಇದರಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್. ಸೊ ಅಚೀವ್ ದ ಕ್ರೈಟೀರಿಯಾ ಟಾಪ್ 25.
ಈಗ ಕೆಲವರು 9 ಮಾಡಲಿಲ್ಲ, 10 ಮಾಡಿದ್ರು, 12 ಮಾಡಿದ್ರು, 15 ಮಾಡಿದ್ರು, 20 ಮಾಡಿದ್ರು, 25 ಮಾಡಿದ್ರು. ಯಾರೆಲ್ಲ ಜಾಸ್ತಿ ಮಾಡ್ತಾರೆ 25 ಮಾಡಿದವರು ಒಂದು 25 ಜನ ಇದ್ರೆ ಅವರಿಗೆ ಸ್ಪೆಷಲ್ ಅಚೀವ್ಮೆಂಟ್, ನಿಮ್ಗೆ ವಿನ್ನರ್ ಸೆಲೆಕ್ಷನ್ ಆಗ್ತಾರೆ ಅವ್ರು. ಅದು ಕೂಡ ಉಂಟು ಇದ್ರಲ್ಲಿ. ಸೊ ಅದರಿಂದ ನೀವು ನಾವು 9 ಮಾಡಿದವರು ಸೆಲೆಕ್ಟ್ ಆಗ್ತೇವೆ, ಆದ್ರೆ ಆ ವಿನ್ನರ್ ಸೆಲೆಕ್ಷನ್ ಬೇರೆ. 29 ಹೌದೌದು, ಅದು ಬೇರೆ. ನಿಮ್ಗೆ ಅದು 25 ಚಾನ್ಸ್ ಇದೆ. ನೀವು ಎಷ್ಟು ಜಾಸ್ತಿ ಮಾಡ್ತೀರಿ ನೋಡಿ. ನೀವೇನಾದ್ರೂ 15 ಮಾಡಿದ್ರೆ ನಿಮ್ಗೆ ಫ್ರೀ ಸಿಗ್ಬಹುದು. ಸರ್ ಇದಕ್ಕೆ ಸ್ಟಾರ್, ರೂಬಿ, ಡೈಮಂಡ್ ಅಂತ ಏನಿಲ್ಲ? ಯಾವ್ದಿಲ್ಲ. ಈಗ ಹೊಸಬರು ಮಾಡ್ಬೋದು. ನಿಮ್ ಕೆಳಗಡೆ ಈಗ ಕರಿಹೊಳೆ ಅವರು ಜಾಯಿನ್ ಮಾಡಿದ್ರಲ್ಲ, ಅವ್ರು ಕೂಡ ಬರ್ಬೋದು. ಹಂಗೆ ಹಂಗೆ ಹಂಗೆ. ಅವರು ಕೂಡ ಬರ್ಬೋದು. ಯಾಕಂದ್ರೆ ನಿಮ್ಗೆ ಇದು ವೆರಿ ಸಿಂಪಲ್. ಈ ಕಟ್ ಆಫ್ ಎಲ್ಲ ಇಲ್ಲ. ನಿಮ್ದು 9 ಜನ ಆದ್ರೆ ಆಯ್ತು. ನೋ ಕಟ್ ಆಫ್. ನಿಮ್ಗೆ ಕಟ್ ಆಫ್ ಇಲ್ಲ ಇದ್ರಲ್ಲಿ. ಅದೇ ಇರೋದು ನಿಮ್ಗೆ ಸ್ಪೆಷಾಲಿಟಿ ಇದ್ರಲ್ಲಿ, ನೋ ಕಟ್ ಆಫ್. ಈಗ ನೀವು ಜಾಯಿನ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಿಮ್ ಕೆಳಗಡೆ ಒಬ್ರು ಜಾಯಿನ್ ಆದ್ರು, ನಿಮ್ ಕೆಳಗಡೆ ಜಾಯಿನ್ ಆಗಿ ಅವರು ತೇರ್ಗಡೆ ಆದ್ರು, ನಿಮ್ಗೆ ಕಟ್ ಆಫ್ ಇಲ್ಲ, ನಿಮ್ಗೆ ಒಂದು ಕೌಂಟ್ ಆಗ್ತದೆ. ಬೇರೆ ಇದರಲ್ಲಿ ಕಟ್ ಆಫ್ ಇದೆ, ನೋ ಕಟ್ ಆಫ್. 9 ಫ್ರಂಟ್ ಲೈನ್ ಮಾಡಿದ್ರೆ ಆಯ್ತು, ಯು ವಿಲ್ ಬಿ ಸ್ಯಾಂಕ್ಷನ್. ತುಂಬಾ ಒಳ್ಳೆ ಇದೆ. ನಾನು ಯಾರೆಲ್ಲ PV ಮಾಡೋರಿಗೆ ನಾನು ನಿನ್ನೆನೆ ಹೇಳಿದೆ, PV ಯಾರೆಲ್ಲ ಕೆಪಾಸಿಟಿ ಇದೆ ಅವ್ರು ಎಲ್ಲಾ ಇದರಲ್ಲಿ ಬಂದ್ಬಿಡ್ತಾರೆ ನೋಡಿ. ಯಾಕಂದ್ರೆ ಓವರ್ ಆಲ್ 9 ಇರಬೇಕು. ಒಬ್ಬೊಬ್ರು 3,000 PV ಯಾವಾಗಾರ ಮಾಡ್ಬೋದು ಒಟ್ಟಿನಲ್ಲಿ 3 ತಿಂಗಳಲ್ಲಿ. ಎಸ್, ಪ್ರತಿ ತಿಂಗಳು ನೀವು 3,000 PV ಯಾವಾಗ ಬೇಕಾದ್ರೆ ಮಾಡ್ಬೋದು. ತಿಂಗಳಿಗೆ 3,000 PV. ಹೇಳಿ ಸರ್. ಕನ್ಫ್ಯೂಷನ್ ಬಹಳ ಮಾಡ್ಕೊಂತಾರೆ. ಇದು ಸಿಂಪಲ್ ಇದೆ ಸರ್. ಪ್ರತಿ ತಿಂಗಳು ಫಸ್ಟ್ ನಾವು 3,000 PV ಮಾಡ್ಲೇಬೇಕು ಸರ್, ಕಂಪಲ್ಸರಿ. ಕರೆಕ್ಟ್. ಎರಡನೇದಾಗಿ ಪ್ರತಿ ತಿಂಗಳು 3 ಜನನ 3,000 PV ಒಟ್ಟಿಗೆ ಸೇರಿಸಿ ಎಂಟೈರ್ ಕಾಂಟೆಸ್ಟ್ ಪೀರಿಯಡ್ ಅಲ್ಲಿ 9 ಜನ ಮಾಡಬೇಕು, ಅಥವಾ ಒಂದೇ ತಿಂಗಳಲ್ಲಿ 9 ಜನ ಮಾಡೋದು ನಡೀತದೆ. ಕರೆಕ್ಟ್, ಸಿಂಪಲ್. ಆನಂತರ 9 ರಿಕ್ರೂಟ್ಮೆಂಟ್ ಆದ್ಮೇಲೆ 10, 11, 12, 15, 25 ಈ ತರ ಯಾರ ನಂಬರ್ ಆಫ್ ಜಾಸ್ತಿ ಇರ್ತದೆ ರಿಕ್ರೂಟ್ಮೆಂಟ್ ವಿತ್ 3,000 PPV, ಅವ್ರನ್ನ ಅವರು ಕಾಂಟೆಸ್ಟ್ ಇದಕ್ಕೆ ತಗೊಳ್ತಾರೆ ಸರ್. ಫ್ರೀ ಬರ್ಬೋದು. ಫ್ರೀ ಇರ್ತದೆ. ನೀವು ಫ್ರೀ ಬರ್ಬೋದು. ಅದೇ ಹೇಳಿದ್ ನಮ್ಗೆ, ನೀವು ಫ್ರೀ ಬರ್ಬೋದು. ನೀವು ಈಗ ಟ್ರೈ ಮಾಡಿ. ಈಗ ಅದಕ್ಕೆ ನಿಮ್ಗೆ ಈವನ್ ನಿಮ್ಗೆ ಕೆಳಗಿನವ್ರದ್ದು ಏನು ಕೌಂಟ್ ಆಗೋದಿಲ್ಲ. ನಿಮ್ದು 9ಇಂದ ನೀವು 11 ಮಾಡಿದ್ರಿ, 15 ಮಾಡಿದ್ರಿ, 18 ಮಾಡಿದ್ರಿ, ನಾನು ಹೇಳ್ತೇನೆ ಕೇಳಿ, 15 ಮಾಡಿ, ನೀವು ಗ್ಯಾರಂಟಿ ಫ್ರೀ ಮಾಡ್ತೇನೆ ನೋಡಿ. 15 ಮಾಡಿದ್ರೆ ಸಾಕು. ನಮ್ಗೆ ಚಾರ್ಜ್ ಇದೆಯಾ? ಯಾರಿಗೂ ಇಲ್ಲ. ಮತ್ತೆ ಫ್ರೀ ಅಂದ್ರೆ ಏನು ಸರ್? ಫ್ರೀ ಏನೋ ಅದನ್ನು ಕೊಡ್ತಾರ ಅವ್ರು, ಏನೋ ಫ್ರೀ ಕಾಂಟೆಸ್ಟ್. ಸರ್ 9 ಮಾಡಿದವರಿಗೆ ಎಲ್ಲರಿಗೂ ದಾಂಡಲಿ ಟ್ರಿಪ್ ಫ್ರೀ ಇದೆ. ಇದು ಕಾಮನ್ ಫಾರ್ ಆಲ್. ಇದಕ್ಕೆ ನಿಮ್ಗೆ ಎಲ್ರಿಗೂ 9 ಮಾಡಿದವರಿಗೆ ಫ್ರೀ ಇದೆ. ನಾಟ್ ಓನ್ಲಿ ದಟ್, ವಿನ್ನರ್ಸ್ ಸೆಲೆಕ್ಷನ್ ಅಂತ ಇದೆ ನೋಡಿ ಅದರಲ್ಲಿ. ವಿನ್ನರ್ ಸೆಲೆಕ್ಷನ್ ಅಂದ್ರೆ ಅದು ಜಾಸ್ತಿ ಮಾಡಿದವರಿಗೆ ಅವರು ಏನು ಸ್ಪೆಷಲ್ ಆನರಿಂಗ್ ಮಾಡ್ತಾರೆ ಅಲ್ಲಿ. ಹೌದಾ, ಅದೇ ಹೇಳಿದ್ ನಿಮ್ಗೆ, ವಿನ್ನರ್ಸ್ ಸೆಲೆಕ್ಷನ್. ಸೊ ಹಾಗಾಗಿ ಆ ವಿನ್ನರ್ಸ್ ಸೆಲೆಕ್ಷನ್ ಗೆ ಬಂದ್ವಿ. ನೀವು ಟ್ರೈ ಮಾಡಿದ್ರೆ ಆಗ್ತದೆ. ಇನ್ನು 3 ತಿಂಗಳ ಟೈಮ್ ಇದೆಯಲ್ಲ. ಲಾಸ್ಟ್ ಮಂತ್ ನಾನು ಹೇಳಿದ್ ಕೇಳಿ, ಲಾಸ್ಟ್ ಮಂತ್ಗೆ ನೀವು ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನಿಮ್ಮ ಹತ್ರ PV ಇದೆ, ಒಂದು RGGL ತಗೊಳ್ಳಿ ಅಥವಾ ಒಂದು R ಸ್ಪಿರ್ಲಾ ತಗೊಳ್ಳಿ. ಫ್ರೀ ನಿಮ್ಗೆ ಒಂದು ಸ್ಪಿರ್ಲಾ ಫ್ರೀ ಸಿಗ್ತದೆ. ಯಾರನ್ನ ಜಾಯಿನ್ ಮಾಡಿಬಿಡಿ. ಯಾರು ಜಾಯಿನ್ ಮಾಡಿದಂತ ಕೇಳೋದಿಲ್ಲ ಅಲ್ಲ. ಇನ್ ಕೇಸ್ ನೀವು ನೆಟ್ವರ್ಕರ್ನ ಹಾಕಿದ್ರೆ ಒಳ್ಳೇದು, ನಿಮ್ಗೆ ಲಾಭ ಬರ್ತದೆ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಮೇಕ್ ಇಟ್. ಓಕೆ, ಅದನ್ನು ಹಿಂಟ್ ಕೊಟ್ಟೆ ಅಷ್ಟೇ ನಿಮ್ಗೆ. ಹೇಳಿ ಸರ್. ಹೊಸ ರಿಕ್ರೂಟ್ಮೆಂಟ್ ಮಾಡಿ 3,000 PV ಅಲ್ಲ, ಒಂದು ಸ್ಪಿರ್ಲನ್ ಎಕ್ಸ್ಟ್ರಾ ತಗೋಬಹುದು. ಅದನ್ನು ಮಾಡಬಹುದು. 5 ಸ್ಪಿರ್ಲನ್ ತಗೊಂಡ್ರೆ 1 ಸ್ಪಿರ್ಲನ್ ಎಕ್ಸ್ಟ್ರಾ ತಗೋಬಹುದು. 5 ಮೊರಂಜಿ ತಗೊಂಡ್ರೆ 1 ಮೊರಂಜಿ ಫ್ರೀ ಸಿಗ್ತದೆ. ಯಾವಾಗ್ಲೂ ನಿಮ್ PV ಆಗೋಗ್ತದೆ. ಅದನ್ನು ಇದಕ್ಕೆ ಆಡ್ ಮಾಡ್ಕೋಬಹುದು ಸರ್. ಆಡ್ ಮಾಡ್ಕೋಬಹುದು ಡೆಫಿನೆಟ್ಲಿ. ಓಕೆ, ಏನಾದ್ರೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ನಿಲೇಶ್. ಈಗ ಇದು ಓಕೆ, ಈ ಕಾಂಟೆಸ್ಟ್ ಆಲ್ಮೋಸ್ಟ್ ಎಲ್ಲರೂ ವಿನ್ ಆಗ್ತಾ ಇದ್ದಾರೆ. ಆದರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಯಾಕಂದ್ರೆ ಈಗ ಟಿವಿ, ಲ್ಯಾಪ್ಟಾಪ್ ಎಲ್ಲ ಇದೆ, ಅದಕ್ಕೂ ಇದು ಆಡ್ ಆಗುತ್ತೆ. ಅದಕ್ಕೂ ಆಡ್ ಆಗ್ತದೆ. ಅದಕ್ಕೆ ಆಡ್ ಆಗ ಸರ್. ಅದೇನು ಹೇಳಿಲ್ಲ ಅವರು, ಕಂಡೀಷನ್ಸ್ ಎಲ್ಲ ಅದನ್ನ ಹೇಳಿಲ್ಲ. ಎಲ್ಲ ಅದು ಇದಕ್ಕೂ ಇದು ಆಡ್ ಆಗಿ ಹೋಗ್ತದೆ. ಯಾರು ಟಿವಿ ತಗೋಬೇಕು, ಲ್ಯಾಪ್ಟಾಪ್ ತಗೋಬೇಕು, ಅವರಿಗೂ ಈ PVಗಳು ಆಡ್ ಆಗ್ತದೆ. ಈಸಿಯಾಗಿ ಆಡ್ ಮಾಡ್ಬೋದು. ಎಲ್ಲದಕ್ಕೂ ಆಡ್ ಆಗ್ಬಿಡುತ್ತೆ. ಹೌದೌದು, ಆಡ್ ಆಗ್ತದೆ. ಓಕೆ, ಎನಿ ಡೌಟ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನಾನು
ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೇಕು, ಮಾಡಲೇ ಇಲ್ಲ, ಕಂಟಿನ್ಯೂ ಆಯ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.